ಪ್ರೈಸ್ ಲಾರ್ಡ್. ವಿಮೋಚಕನು ಅತಿ ಬೇಗನೆ ಬರಲಿರುವ ಮೊದಲಿಂಗನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಬಂದಿರುವಂಥ ಪ್ರತಿಯೊಬ್ಬರು ಕೂಡ ಒಂದನ್ನು ತಿಳಿಸ್ತಾ ಇದ್ದಾನೆ. ದೇವರು ನಿಮ್ಮನ್ನು ಅತ್ಯಧಿಕವಾಗಿ ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ಬಲಗೈನ ಮೇಲೆ ಕೆತ್ತೋಣ, ಈ ವಾಕ್ಯ ಅರಿಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್, ಆಮೇನ್, ಆಮೇನ್. ಓದುವಾರ ನಾವು ಧ್ಯಾನ ಮಾಡಿದಂಥ ವಾಕ್ಯ ಯಾವುದಾಗಿತ್ತು? ಯಾರಾದ್ರೂ ನೆನಪು ಮಾಡ್ತೀರಾ? ಓದುವಾರ ಯಾವ ವಿಷಯದ ಕುರಿತಾಗಿ ದೇವರು ನಮ್ಮ ಸಂಗಡ ಮಾತನಾಡಿದ್ರು? ದೇವರ ಮಾತನ್ನು ಕೇಳುವಾಗ ಬರುವಂಥ ಆಶೀರ್ವಾದ ಯಾವುದಾಗಿದೆ ಎಂಬುದಾಗಿ. ಹಲ್ಲೆಲೂಯಾ. ಮೊಟ್ಟ ಮೊದಲನೇದಾಗಿ ನಾವು ನೋಡಿದ್ವಿ, ದೇವರ ಮಾತುಗಳನ್ನು ಕೇಳುವಾಗ ಏನಾಗುತ್ತೆ? ನಮಗೆ ಆರೋಗ್ಯ ಬರುತ್ತೆ, ಅನಾರೋಗ್ಯ ಹೊರಟು ಹೋಗುತ್ತೆ. ಎರಡನೇದಾಗಿ ನಾವು ನೋಡಿದಂಥವರಾಗಿದ್ದೇವೆ, ದೇವರ ಮಾತನ್ನು ಕೇಳುವಾಗ ನಮಗೇನಿದೆ? ಐಶ್ವರ್ಯ ಇದೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಈ ಸಮಯದಲ್ಲಿ ಇನ್ನೊಂದು ಅಂಶವನ್ನು ನಾವು ನೋಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಇನ್ನೊಂದು ಹೇಳಿದ್ವಿ, 3 ಅಂಶಗಳು ಹೇಳಿತ್ತಾ? 2 ಅಂಶಗಳು ಹೇಳಿತ್ತಾ? 2 ಅಂಶಗಳು. ಹಲ್ಲೆಲೂಯಾ. ಇವತ್ತಿನ ದಿನ 3ನೇ ಅಂಶವನ್ನು ನಾವು ನೋಡೋಣ. ವಿಮೋಚನಾ ಕಾಂಡ ಪುಸ್ತಕ, ಆದಿಕಾಂಡ ಆದ ನಂತರ ಬರುವಂಥದ್ದು ವಿಮೋಚನಾ ಕಾಂಡ. ಪ್ರಾರಂಭದಲ್ಲಿ ಮಕ್ಕಳು ನೀವು ಸತ್ಯವೇದವನ್ನು ಓದುವಂಥವರಾಗಿರಬೇಕು. ಓದುವಂಥ ಮಕ್ಕಳು ಸತ್ಯವೇದವನ್ನು ತೆಗೆದುಕೊಂಡು ಬರಬೇಕು. ಅಬ್ರಾಮ್ 3ನೇ ಅಧ್ಯಾಯ 4ನೇ ವಾಕ್ಯ. ನೋಡುವುದಕ್ಕೆ ಅವನು ದಾರಿ ಬಿಟ್ಟದ್ದನ್ನು ಯೆಹೋವನು ಕಂಡನು. ದೇವರು ಆ ಪೊದೆಯೊಳಗಿಂದ ಮೋಶೆಯೇ ಮೋಶೆಯೇ ಎಂದು ಕರೆದನು. ಅದಕ್ಕವನು ಈಗೋ ಇದ್ದೇನೆ ಅಂದನು. ದೇವರು ಅವನಿಗೆ ನೀನು ಹತ್ತಿರ ಬರಬೇಡ, ನಿನ್ನ ಕಾಲಿನ ಕೆರಗಳನ್ನು ತೆಗೆದುಹಾಕು, ನೀನು ನಿಂತಿರುವ ಸ್ಥಳವು ಪರಿಶುದ್ಧ ಭೂಮಿ ಎಂದು ಹೇಳಿದನು. ಅದಲ್ಲದೆ ಆತನು ನಾನು ನಿನ್ನ ತಂದೆಯ ದೇವರು, ಅಬ್ರಹಾಮನ ದೇವರು, ಈಸಾಕನ ದೇವರು, ಯಾಕೋಬನ ದೇವರು ಅಂದಾಗ ಮೋಶೆಯ ದೇವರನ್ನು ನೋಡುವುದಕ್ಕೆ ಭಯಪಟ್ಟು ಮುಖವನ್ನು ಮುಚ್ಚಿಕೊಂಡನು. ಹಾಲೆಲೂಯಾ. 10ನೇ ವಾಕ್ಯ ಓದ್ರಿ, 8ರಿಂದ ಓದ್ರಿ. ಆದ ಕಾರಣ ಕಂಟಿನ್ಯೂ ಓದ್ರಿ, 7ರಿಂದ ಓದ್ರಿ. ಆಗ ಯೆಹೋವನು ಐಗುಪ್ತ ದೇಶದಲ್ಲಿರುವ ನನ್ನ ಜನರ ದುರವಸ್ಥೆಯನ್ನು ನೋಡಿದ್ದೇನೆ. ಬಿಟ್ಟಿ ಮಾಡಿಸುವವರ ವಿಷಯದಲ್ಲಿ ಅವರು ಇಟ್ಟ ಮೊರೆಯು ನನಗೆ ಕೇಳಿಸಿತು. ಅವರ ದುಃಖವನ್ನೆಲ್ಲ ನಾನು ಬಲ್ಲೆನು. ಆದ ಕಾರಣ ಅವರನ್ನು ಐಗುಪ್ತರ ಕೈಯೊಳಗಿಂದ ತಪ್ಪಿಸುವುದಕ್ಕೂ ಆ ದೇಶದಿಂದ ಬಿಡಿಸಿ ಹಾಲು ಜೇನು ಹರಿಯುವ ವಿಸ್ತಾರವಾದ ಒಳ್ಳೆ ದೇಶಕ್ಕೆ, ಅಂದರೆ ಕಾನಾನ್ಯರು, ಹಿತ್ತಿಯರು, ಅಮೋರಿಯರು, ಪೆರಿಜಿಯರು, ಹಿವಿಯರು, ಯೆಬೂಸಿಯರು ವಾಸವಾಗಿರುವ ದೇಶಕ್ಕೆ ನಡೆಸಿಕೊಂಡು ಹೋಗುವುದಕ್ಕೂ ಇಳಿದು ಬಂದಿದ್ದೇನೆ. ಈಗ ಕೇಳು, ಇಸ್ರಾಯೇಲ್ಯರ ಕೂಗು ನನಗೆ ಮುಟ್ಟಿತು. ಐಗುಪ್ತರು ಅವರಿಗೆ ಕೊಡುವ ಉಪದ್ರವವನ್ನು ನಾನು ನೋಡಿದ್ದೇನೆ. ಆದುದರಿಂದ ನನ್ನ ಜನರಾಗಿರುವ ಇಸ್ರಾಯೇಲ್ಯರನ್ನು ಐಗುಪ್ತ ದೇಶದಿಂದ ಹೊರಗೆ ಬರಮಾಡುವುದಕ್ಕೆ ನಿನ್ನನ್ನು ಫರೋಹನ ಬಳಿಗೆ ಕಳುಹಿಸುತ್ತೇನೆ ಬಾ ಅಂದನು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಮೊಟ್ಟ ಮೊದಲನೇದಾಗಿ ನಾವು ನೋಡ್ತಾ ಇದ್ದೇವೆ, ದೇವರು ಯಾರನ್ನು ಕರಿತಾ ಇದ್ದಾನೆ? ಮೋಶೆಯನ್ನು ಕರಿತಾ ಇದ್ದಾನೆ. ಮೋಶೆಗೆ ಅಲ್ಲಿಯವರೆಗೆ ದೇವರ ಬಗ್ಗೆ ಯಾವುದೇ ರೀತಿ ಅವಗಾಹನೆ ಇಲ್ಲವೇ ಇಲ್ಲ. 40 ವರ್ಷಗಳು ಕಳೆದು ಹೋಗಿದೆ. ಆತನು ಸಂಪತ್ತಿನಲ್ಲಿ ಬೆಳೆದಂಥ ವ್ಯಕ್ತಿಯಾಗಿದ್ದಾನೆ. ಅರಸನ ಮನೆತನದಲ್ಲಿ ಬೆಳೆದಂಥ ಹುಡುಗನಾಗಿದ್ದಾನೆ. ಆತನಿಗೆ ಕಷ್ಟ ಏನೆಂಬುದಾಗಿ ಗೊತ್ತಿರಲಾರದಂಥ ಒಂದು ಪರಿಸ್ಥಿತಿ ಇದೆ ಪ್ರಿಯರೇ. ಆತನು ಇಬ್ರಿಯನಾಗಿ ಹುಟ್ಟಿದ್ದಾಗಲೂ ಕೂಡ ಸತ್ಯವೇದ ಹೇಳ್ತಾ ಇದೆ, ಆತನ ತಾಯಿ ಮಗುವನ್ನು ಸಾಯಿಸ್ತಾರೆ ಅರಸರು ಎಂಬುದಾಗಿ ತಿಳಿದುಕೊಂಡು ಏನು ಮಾಡಿದ್ಲು? ಬುಟ್ಟಿಯಲ್ಲಿ ಹಾಕಿ ಆ ಮಗುವನ್ನು ಹೊಳೆಯಲ್ಲಿ ಏನು ಮಾಡಿದ್ಲು? ಹರಿದು ಬಿಟ್ಲು. ವಿಮೋಚನಾ ಕಾಂಡ ಪುಸ್ತಕ 1ನೇ ಅಧ್ಯಾಯ 2ನೇ ಅಧ್ಯಾಯ ನೀವು ಓದುವಾಗ ಅಲ್ಲಿ ಸಂಪೂರ್ಣವಾಗಿ ಆ ಅಂಶ ನಿಮಗೆ ಗೊತ್ತಾಗುತ್ತೆ ಪ್ರಿಯರೇ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರು ಒಬ್ಬ ವ್ಯಕ್ತಿಯನ್ನು ಏನು ಮಾಡ್ತಾ ಇದ್ದಾನೆ? ಕರಿತಾ ಇದ್ದಾನೆ. ಹಲ್ಲೆಲೂಯಾ. ಆ ವ್ಯಕ್ತಿಯ ಹೆಸರು ಏನಾಗಿದೆ? ಮೋಶೆ ಎಂಬುದಾಗಿ. ಮೋಶೆಯನ್ನು ದೇವರು ಕರೆದಾಗ ಮೋಶೆಗೆ ಯಾವ ರೀತಿಯಾಗಿ ದೇವರು ಮಾತಾಡಿದ್ರಂದ್ರೆ,
ಸುಡದ ಪೊದೆಯ ಮಧ್ಯದ ಮೂಲಕವಾಗಿ. ಆ ಪೊದೆ ಸುಡ್ತಾ ಇದೆ, ಆದರೆ ಆ ಗಿಡ ಏನಾಗ್ತಾ ಇಲ್ಲ, ಬೂದಿ ಆಗ್ತಾ ಇಲ್ಲ. ನಾವು ಯಾವುದಾದ್ರೂ ಒಂದು ಮರಕ್ಕೆ ಬೆಂಕಿ ಹಚ್ಚಿದ್ರೆ ಏನಾಗುತ್ತೆ, ಅದು ಸುಟ್ಟು ಬೂದಿ ಆಗಿಬಿಡುತ್ತೆ. ಆದರೆ ಆ ಮರಕ್ಕೆ ಬೆಂಕಿ ಹತ್ತಿದೆ, ಆದರೆ ಅದು ಏನಾಗ್ತಾ ಇಲ್ಲ, ಸುಡುತ್ತಾ ಇಲ್ಲ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅದು ಬೂದಿ ಆಗ್ತಾ ಇಲ್ಲ. ಅದರ ಮಧ್ಯದ ಮೂಲಕವಾಗಿ ದೇವರು ಆತನ ಸಂಗಡ, ಯಾರ ಸಂಗಡ, ಮೋಶೆಯ ಸಂಗಡ ಮಾತಾಡ್ತಾ ಇದ್ದಾರೆ. ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ಮೋಶೆಯೇ ಮೋಶೆ ಎಂಬುದಾಗಿ ಕರೆದಾಗ ಮೋಶೆ ಹೇಳ್ತಾ ಇದ್ದಾನೆ, ಈಗೋ ನಾನು ಇದ್ದೇನೆ ಎಂಬುದಾಗಿ. ಹಲ್ಲೆಲೂಯಾ. ಇವತ್ತು ನಾವು ವಾಕ್ಯ ಕೇಳ್ತಾ ಇದ್ದೀವಿ. ವಾಕ್ಯದ ಅಂಶ ಏನ್ರಿ, ದೇವರ ಮಾತನ್ನು ಕೇಳುವುದು ಉತ್ತಮ ಎಂಬುದಾಗಿ. ಹಲ್ಲೆಲೂಯಾ. ಮೋಶೆಗೆ ಕರೆದಂಥ ಸಮಯದಲ್ಲಿ ಮೋಶೆ ಹೇಳ್ತಾ ಇದ್ದಾನೆ, ನೆಪಗಳನ್ನು ಹೇಳ್ತಾ ಇದ್ದಾನೆ. ದೇವರು ಸುಮಾರು ಸಾರಿ ಮಾತಾಡಿದಾಗಲೂ ಕೂಡ ಮೋಶೆ ಸ್ವಲ್ಪ ಸಾರಿ ಮಾತ್ರ ಮಾತಾಡಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಒಬ್ಬ ವ್ಯಕ್ತಿಯನ್ನು ದೇವರ ಸನ್ನಿಧಾನದ ಕಡೆಗೆ ನಡೆಸುವಂಥದ್ದು ಎಷ್ಟೋ ಕಷ್ಟ, ಎಷ್ಟೋ ಭಾರ. ಹಲ್ಲೆಲೂಯಾ. ಸೃಷ್ಟಿಕರ್ತನಾದ ದೇವರನ್ನು ತಿಳಿದುಕೊಳ್ಳುವಂಥದ್ದು ಸುಲಭ ಅಲ್ಲ. ಕೆಲವು ಜನ ಬೇಗ ಬಂದು ತಿಳಿದುಕೊಂಡು ಅನೇಕರು ಬಿಟ್ಟು ಹೋದಂಥವರು ಇದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತಾ ಇದೆ, ಈ ಮೋಶೆಯನ್ನು ದೇವರೇ ನೇರವಾಗಿ ಸಂದರ್ಶನ ಮಾಡಿದಾಗಲೂ ಕೂಡ ಮೋಶೆ ಏನು ಹೇಳ್ತಾ ಇದ್ದಾನೆ ನೋಡ್ರಿ, 11ನೇ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಮೋಶೆ ದೇವರಿಗೆ ಫರೋಹನ ಸನ್ನಿಧಾನಕ್ಕೆ ಹೋಗುವುದಕ್ಕೂ ಇಸ್ರಾಯೇಲರನ್ನು ಐಗುಪ್ತ ದೇಶದಿಂದ ಕರೆದುಕೊಂಡು ಬರುವುದಕ್ಕೂ ನಾನು ಎಷ್ಟರವನು ಎಂದು ಹೇಳಿದನು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಏನಂತ ಹೇಳ್ತಾ ಇದ್ದಾನೆ, ನಾನು ಎಷ್ಟರವನು, ನಾನು ಎಷ್ಟರವನು. ಹಲ್ಲೆಲೂಯಾ. ನೆಪ ಹೇಳ್ತಾ ಇದ್ದಾನೆ. ಅಯ್ಯೋ, ನಾನು ರಕ್ಷಣೆ ಹೊಂದೋದಕ್ಕೆ ಕೆಲವು ಜನ ನೆಪ ಹೇಳ್ತಾ ಇರ್ತಾರೆ. ಐರಾಶ್, ಕೆಲವು ಜನರು ಏನು ಮಾಡ್ತಾರೆ ರೀ, ನೆಪ ಹೇಳ್ತಾ ಇರ್ತಾರೆ ರಕ್ಷಣೆಯನ್ನು ಹೊಂದುವುದಕ್ಕೆ. ಆ ರಕ್ಷಣೆಯನ್ನು ಹೊಂದುವುದಕ್ಕೆ ನೆಪ ಹೇಳಿದ್ರೆ ಸಫರ್ ಆಗುವಂಥದ್ದು ಯಾರು, ಆಮೇಲೆ ನೀವೇ ಆಗಿರ್ತೀರಿ. ಇಲ್ಲಿ ಸತ್ಯವೇದ ಹೇಳ್ತಾ ಇದೆ ಏನಂತೇಳಂದ್ರೆ, ಈ ಮೋಶೆಯು ಕೂಡ ದೇವ್ರಿಗೆ ಏನು ಮಾಡ್ತಾ ಇದ್ದಾನೆ, ನೆಪ ಹೇಳ್ತಾ ಇದ್ದಾನೆ. ಏನಂತ ನೆಪ ಹೇಳ್ತಾ ಇದ್ದಾನೆ, ನಾನು ಎಷ್ಟರವನು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನೀನು ದೇವರ ಸ್ವರೂಪಿಯಾಗಿದ್ದಿ ಎಂಬುದಾಗಿ ಮೊದಲನೇದಾಗಿ ನೀನು ತಿಳಿದುಕೊಳ್ಳುವವನಾಗಬೇಕು. ದೇವರು ನಿನ್ನಲ್ಲಿ ವಾಸ ಮಾಡ್ತಾನೆ, ದೇವರು ನಿನ್ನನ್ನು ಕರೆದಿದ್ದಾನಂದ್ರೆ ಅದು ಒಳ್ಳೆ ಉದ್ದೇಶಕ್ಕಾಗಿ ಎಂಬುದಾಗಿ ನೀನು ಅರಿತುಕೊಂಡವನಾಗಿರ್ಬೇಕು. ಇಲ್ಲಿ ದೇವರು ವಾಕ್ಯ ಹೇಳ್ತಾ ಇದೆ ಏನಂತೇಳಿ, ಮೋಶೆಯನ್ನು ಕರೆದಾಗ ಮೋಶೆಯನ್ನು ದೇವರು ನಾಯಕನನ್ನಾಗಿ ನೇಮಿಸ್ತಾ ಇದ್ದಾನೆ. ಹಲ್ಲೆಲೂಯಾ. ಆ ಒಂದು ಜವಾಬ್ದಾರಿಯನ್ನು ಕೊಡ್ತಾ ಇದ್ದಾನೆ. ಯಾವ ಜವಾಬ್ದಾರಿಯನ್ನು ಕೊಡ್ತಾ ಇದ್ದಾನೆ, ಮೋಶೆ ನೀನೇ ಹೋಗಬೇಕು. ಅನೇಕ ಜನರು ಐಗುಪ್ತ ದೇಶದಲ್ಲಿ ಇದ್ದಾರೆ ಇಸ್ರಾಯೇಲರು, ಅವರು ಯೋಗ್ಯರಲ್ಲ. ಆದರೆ ಯೋಗ್ಯತನದ ಸ್ಥಾನವನ್ನು ನಾನು ಯಾರಿಗೆ ಕೊಡ್ತಾ ಇದ್ದೇನೆ, ನಿನಗೆ ಕೊಡ್ತಾ ಇದ್ದೇನೆ. ನೀನೇ ಹೋಗಬೇಕು, ನಾನೇ ನಿನ್ನ ಸಂಗಡ ಇರ್ತೀನಿ. ಹಲ್ಲೆಲೂಯಾ. ಆ ಮಾತನ್ನು ದೇವರು ಹೇಳಿದಾಗಲೂ ಮೋಶೆ ಸ್ವಲ್ಪ ಕಾಲ ಏನು ಮಾಡ್ತಾ ಇದ್ದಾನ್ರಿ, ನನ್ನಿಂದ ಆಗೋದಿಲ್ಲ. ಮತ್ತೆ ಹೇಳ್ತಾನೆ, ನನಗೆ ಮಾತಾಡೋದಕ್ಕೆ ಬರೋದಿಲ್ಲ, ನಾನು ಗುಕ್ಕಿ ಗುಕ್ಕಿ ಮಾತಾಡ್ತೀನಿ, ಅರಸನ ಮುಂದೆ ಮಾತಾಡೋದಕ್ಕೆ ನನಗೆ ಆಗೋದಿಲ್ಲ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಆದರೆ ನಂತರ ಮೋಶೆ ಏನು ಮಾಡ್ತಾನ್ರಿ, ದೇವರ ಮಾತಿನ ಮೇರೆಗೆ ಮುಂದೆ ಹೆಜ್ಜೆ ಇಟ್ಕೊಂತ ಹೋದಂಥ ಸಮಯದಲ್ಲಿ ದೇವರು ಅದ್ಭುತವಾಗಿ ಏನು ಮಾಡ್ತಾ ಇದ್ದಾನೆ, ಮೋಶೆಯನ್ನು ನಿಲ್ಲಿಸ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇವತ್ತು 3ನೇ ಅಂಶ ಏನಂದರೆ, ದೇವರ ಮಾತನ್ನು ಕೇಳುವಾಗ ಸಮಸ್ಯೆಗಳ ಮಧ್ಯದಲ್ಲಿ ಸಮಸ್ಯೆಗಳನ್ನು ದೇವರು ಏನು ಮಾಡ್ತಾನೆ, ಇಬ್ಬಾಗ ಮಾಡ್ತಾನೆ. ನದಿಗಳನ್ನು ದಾಟುವಾಗಲೂ ನಾನು ಮುಳುಗೋದಿಲ್ಲ, ಅಗ್ನಿಯಲ್ಲಿ ನಡೆಯುವಾಗಲೂ ನಾನು ಸುಡುವುದಿಲ್ಲ, ಕಾರಣ ದೇವರು ನನ್ನ ಸಂಗಡ ಇದ್ದಾನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇಲ್ಲಿ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ಮೋಶೆ ದೇವರು ಕರೆದಂಥ ಸಮಯದಲ್ಲಿ ಆತನು ಬೇಗನೆ ಪ್ರತಿಸ್ಪಂದನೆ ಆಗಲಿಲ್ಲ. ದೇವರೇ ಕರೆದ. ಹಲ್ಲೆಲೂಯಾ. ಒಬ್ಬ ವ್ಯಕ್ತಿಯ ಮೂಲಕವಾಗಿ ಅಲ್ಲ, ದೇವರೇ ಸ್ವತಃ ಆ ಒಂದು ಗಿಡದ ಮೂಲಕವಾಗಿ ಪ್ರತ್ಯಕ್ಷನಾಗಿ ಕರೆದಂಥ ಸಮಯದಲ್ಲಿ, ಧ್ವನಿಯನ್ನು ಕೇಳಿದಂಥ ಸಮಯದಲ್ಲಿ ಮೋಶೆ ತಡವರಿಸ್ತಾ ಇದ್ದಾನೆ ಇನ್ನು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅದೇ ರೀತಿಯಾಗಿ ಇವತ್ತಿನ ದಿನ ಅನೇಕ ಜನರು ಏನು ಮಾಡ್ತಾರೆ, ರಕ್ಷಣೆಯ ಸಂದೇಶವನ್ನು ಕೇಳಿದಾಗ, ಸೃಷ್ಟಿಕರ್ತನಾದ ದೇವರ ಮಾತನ್ನು ಕೇಳಿದಾಗ ಬೇಗನೆ ರಕ್ಷಣೆ ಮಾರ್ಗದಲ್ಲಿ ಬರೋದಕ್ಕೆ ಅವ್ರು ಏನು ಮಾಡೋದಿಲ್ಲ, ಇಷ್ಟಪಡೋದಿಲ್ಲ. ಬೇಗನೆ ದೇವರ ಮಾತಿಗೆ ವಿಧೇಯರಾಗಿ ಅವರು ನಡೆಯೋದಿಲ್ಲ. ಬೇಗನೆ ಅವರು ರಕ್ಷಣೆ ಮಾರ್ಗದಲ್ಲಿ ಇರ್ತಕ್ಕಂಥ ಕೆಲವೊಂದು ನಿಯಮಗಳನ್ನು ಅವರು ಪಾಲಿಸೋದಕ್ಕೆ ಏನು ಮಾಡ್ತಾರೆ, ಹಿಂದೇಟಾಕ್ತಾರೆ ಪ್ರಿಯರೇ. ಹಲ್ಲೆಲೂಯಾ. ಇಲ್ಲಿ ಸತ್ಯವೇದ ಹೇಳ್ತಾ ಇದೆ, ಮೋಶೆಯು ಕೂಡ ತಡವರಿಸಿದ. ಆದರೆ ಮೋಶೆ ಕಂಪ್ಲೀಟ್ ಆಗಿ ಕನ್ಫರ್ಮೇಷನನ್ನು ತೆಗೆದುಕೊಂಡ ನಂತರ ಮೋಶೆ ತಡವರಿಸಲಿಲ್ಲ. ಹಲ್ಲೆಲೂಯಾ. ದೇವರು ಯಾವ ರೀತಿಯಾಗಿ ಹೋಗಂತ ಹೇಳ್ದ ಮೋಶೆ ಅದೇ ರೀತಿಯಾಗಿ ಹೋದಂಥ ಸಮಯದಲ್ಲಿ ಎಂತಹ ಸಮಸ್ಯೆ ಎದುರಾಯ್ತು ನೋಡ್ರಿ. ಒಂದ್ಸಾರಿ ನೀವು ಸತ್ಯವೇದ ಪುಸ್ತಕ 14ನೇ ಅಧ್ಯಾಯ ತೆಗಿರಿ. ದೇವರು ಯಾವುದಕ್ಕಾಗಿ ಕರೆದ ಮೋಶೆಯನ್ನು,
ಐಗುಪ್ತ ದೇಶದಲ್ಲಿ ಯಾರಿದ್ದಾರೆ? ಸೃಷ್ಟಿಕರ್ತನಾದ ದೇವರನ್ನು ಆರಾಧನೆ ಮಾಡುವಂಥ ಮಕ್ಕಳಿದ್ದಾರೆ. ಆ ಆರಾಧನೆ ಮಾಡುವಂಥ ಮಕ್ಕಳಿಗೆ ಬಹಳ ಹಿಂಸೆ ನಡೀತಾ ಇದೆ. ಆ ಸಮಯದಲ್ಲಿ ಬಿಟ್ಟಿ ಕೆಲಸ ಮಾಡುವುದಕ್ಕಾಗಿ ಅವರನ್ನು ಫರೋಹ ರಾಜನು ಬಳಸುತ್ತಿರುವಾಗ ಅವರನ್ನು ಬಿಡಿಸುವುದಕ್ಕಾಗಿ ದೇವರು ಮೋಶೆಯನ್ನು ಕರೆದಾಗ ಆ ಸಮಯದಲ್ಲಿ ಆಗುವಂಥ ಒಂದು ಸನ್ನಿವೇಶವನ್ನು ಈ ಸಮಯದಲ್ಲಿ ನಾವು ನೋಡಲಿಕ್ಕಿದ್ದೇವೆ. 13ನೇ ವಚನ, 14ನೇ ಅಧ್ಯಾಯ ತೆಗೆದಿದ್ದೀರಾ? ಆದರೆ ಮೋಶೆ ಆ ಜನರಿಗೆ 10ನೇ ವಚನದಿಂದ ಓದ್ರಿ. ಫರೋಹನು ಸಮೀಪಿಸುತ್ತಿರುವಾಗ ಇಸ್ರಾಯೇಲರು ಇಸ್ರಾಯೇಲರು ಕಣ್ಣೆತ್ತಿ ತಮ್ಮ ಹಿಂದೆ ಹೊರಟು ಬಂದಿದ್ದ ಐಗುಪ್ತರನ್ನ ಕಂಡು ಬಹಳ ಭಯಪಟ್ಟವರಾಗಿ ಯೆಹೋವನಿಗೆ ಮೊರೆಯಿಟ್ಟರು. ಅವರು ಮೋಶೆಗೆ ಐಗುಪ್ತ ದೇಶದಲ್ಲಿ ಸಮಾಧಿಗಳು ಇಲ್ಲವಾದುದರಿಂದ ಅರಣ್ಯದಲ್ಲಿ ಸಾಯಲಿ ಎಂಬುದಾಗಿ ನಮ್ಮನ್ನು ಇಲ್ಲಿಗೆ ಕರಕೊಂಡು ಬಂದಿ ಏನು? ಯಾಕೆ ನಮಗೆ ಈ ಪ್ರಕಾರ ಮಾಡಿ ಐಗುಪ್ತ ದೇಶದಿಂದ ಕರಕೊಂಡು ಬಂದಿ ನಾವು ಐಗುಪ್ತ ದೇಶದಲ್ಲಿ ಇದ್ದಾಗಲೇ ನೀನು ನಮ್ಮ ಗೊಡವೆಗೆ ಬರಬೇಡ, ನಾವು ಐಗುಪ್ತರಿಗೆ ದಾಸರಾಗಿಯೇ ಇರುವೆವು ಎಂಬುದಾಗಿ ನಿನಗೆ ಹೇಳಲಿಲ್ಲವೇ? ನಾವು ಅರಣ್ಯದಲ್ಲಿ ಸಾಯುವುದಕ್ಕಿಂತ ಐಗುಪ್ತರಿಗೆ ದಾಸರಾಗಿರುವುದೇ ವಾಸಿಯಲ್ಲವೇ ಎಂದು ಹೇಳಿದರು. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ಮೋಶೆ ಏನು ಮಾಡಿದಾನೆ? ಐಗುಪ್ತ ದೇಶದಲ್ಲಿರುವಂಥ ಎಲ್ಲ ಇಸ್ರಾಯೇಲರನ್ನ ಕರಕೊಂಡು ಎಲ್ಲಿಗೆ ಬಂದಿದ್ದಾನ್ರಿ? ಐಗುಪ್ತ ದೇಶವನ್ನು ಬಿಟ್ಟು ಕಾನಾನಿಗೆ ದೇವರು ನಡೆಸುವಂಥ ದೇಶಕ್ಕೆ ಹೋಗ್ಬೇಕೆಂಬುದಾಗಿ ಕರ್ಕೊಂಡು ಹೊರಗಡೆ ಬಂದಿದ್ದಾನೆ. ಹಲ್ಲೆಲೂಯಾ. ನಿಮ್ಗೆ ಅರ್ಥ ಆಗಬೇಕಾದ್ರೆ ತಿಮ್ಮಾಪುರ ಗ್ರಾಮ ಇದು ಐಗುಪ್ತ ದೇಶ ಅಂತೇಳಿ ಅಂದ್ಕೊಳ್ರಿ. ಹಲ್ಲೆಲೂಯಾ. ದೇವರನ್ನ ನಂಬಿದ ಮಕ್ಕಳು ಯಾರು? ನಾವು ಇಲ್ಲಿ ಕುಂತ್ಕೊಂಡವ್ರು. ನಾವೆಲ್ಲರೂ ಯಾರು? ಇಸ್ರಾಯೇಲ್ಯರು. ಹಲ್ಲೆಲೂಯಾ. ಇಲ್ಲಿ ಒಬ್ಬ ಅರಸನಿದ್ದಾನೆ. ಈ ಅರಸ ಫರೋಹ ಅರಸ ಏನು ಮಾಡ್ತಾ ಇದ್ದಾನೆ? ನಮ್ಮೆಲ್ಲರ ಮೂಲಕವಾಗಿ ಬಿಟ್ಟಿ ಕೆಲಸಗಳನ್ನು ಮಾಡಿಸಿಕೊಳ್ತಾ ಇದ್ದಾನೆ. ಯಾರ ಮೂಲಕವಾಗಿ? ನಮ್ಮೆಲ್ಲರ ಮೂಲಕವಾಗಿ. ನಮಗೆ ಟಾರ್ಚರ್ ಕೊಡ್ತಾ ಇದ್ದಾನೆ, ನಮಗೆ ಭಾಳ ತೊಂದರೆ ಕೊಡ್ತಾ ಇದ್ದಾನೆ. ಆಹಾರ ಕೊಡಲಾರದಂಥ ಒಂದು ಸ್ಥಿತಿಗೆ ನಾವು ಒಳಗಾಗಿದ್ದೇವೆ. ಆಹಾರವೂ ಕೂಡ ನಮಗೆ ಸರಿಯಾಗಿ ಸಿಗ್ತಾ ಇಲ್ಲ. ನಾವು ದೇವರನ್ನು ಮೊರೆ ಇಟ್ಟಿದ್ದೇವೆ. ಸೃಷ್ಟಿಕರ್ತನ ದೇವರೇ ನೀನೇ ಅಲ್ವ ನಮ್ಮನ್ನು ಸಮಸ್ಯೆಯಿಂದ ಬಿಡುಗಡೆ ಮಾಡುವಂತಾತನು. ಚಿಕ್ಕ ಮಕ್ಕಳಿಗೆ ಹಚ್ಚಬಾರದು. ನೀನೇ ಅಲ್ವಾ ನಮ್ಮ ಸಮಸ್ಯೆಗಳಿಂದ ಬಿಡುಗಡೆ ಮಾಡುವಂಥ ಆತನೆಂಬುದಾಗಿ ನಾವು ದೇವರಿಗೆ ಮೊರೆ ಇಟ್ಟಾಗ ದೇವರು ಈ ಮೊರೆಯನ್ನು ಕೇಳಿ ಈ ಐಗುಪ್ತ ದೇಶದಲ್ಲಿ ನಮ್ಮಲ್ಲಿ ಇರ್ತಕ್ಕಂಥ ಇಸ್ರಾಯೇಲನಾಗಿರ್ತಕ್ಕಂಥ ಮೋಶೆ ಎನ್ನುವಂಥ ವ್ಯಕ್ತಿ ಒಬ್ಬ ವ್ಯಕ್ತಿಯನ್ನು ಕೊಲೆ ಮಾಡಿ ಏನು ಮಾಡಿದ್ದಾನೆ? ಬೇರೆ ಮಿದ್ಯಾನ್ ಎನ್ನುವಂಥ ಪ್ರಾಂತ್ಯಕ್ಕೆ ಓಡಿ ಹೋಗಿದ್ದಾನೆ. ಅಲ್ಲಿ ದೇವರು ಅವನ ಸಂಗಡ ಓರೇಬ್ ಎನ್ನುವಂಥ ಬೆಟ್ಟದ ಮೇಲೆ ಮಾತಾಡ್ತಾ ಇದ್ದಾರೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ಈ ಸಮಯದಲ್ಲಿ ಆ ಮೋಶೆ ಆ ಬೆಟ್ಟದಿಂದ ಕೆಳಗಡೆ ಇಳಿದು ಬಂದು ಎಲ್ಲಿಗೆ ಬಂದ? ಇಲ್ಲಿಗೆ ಬಂದ. ತಿಮ್ಮಾಪುರ ಗ್ರಾಮ, ಐಗುಪ್ತ ದೇಶ. ಹಲ್ಲೆಲೂಯಾ. ಇಲ್ಲಿಗೆ ಬಂದು ಈಗ ನಮ್ಮನ್ನು ಏನು ಮಾಡ್ಬೇಕಾತ? ಕರ್ಕೊಂಡು ಹೊರಗಡೆ ಹೋಗ್ಬೇಕು. ಇಲ್ಲಿ ನಾವೇನು ಮಾಡ್ತಾ ಇದ್ದೀವಿ? ಇಟ್ಟಿಂಗೆಳೆ ತಯಾರು ಮಾಡ್ತಾ ಇದ್ದೀವಿ. ಏನು ಮಾಡ್ತಿದ್ದೀವಿ ರೀ? ಇಟ್ಟಿಂಗೆಳೆ. ಭಾಳ ಕಷ್ಟದ ಕೆಲಸ. ಹಲ್ಲೆಲೂಯಾ. ಇವಾಗೆಲ್ಲ ಮಿಷನ್ಗಳು ಬಂದಿದ್ದಾವ. ಆವಾಗಿನ ದಿನಗಳಲ್ಲಿ ಭಾಳ ಕಷ್ಟ ಪ್ರಿಯರು. ಆ ಇಟ್ಟಿಂಗೆಳೆ ಬಿಟ್ಟಿ ಕೆಲಸಕ್ಕಾಗಿ ಫರೋಹನು ನಮ್ಮನ್ನೆಲ್ಲ ಏನು ಮಾಡಿದ್ದಾನೆ? ಬಂಧಿಸಿದ್ದಾನೆ. ಇದನ್ನು ಬಿಡುಗಡೆ ಮಾಡೋದಕ್ಕಾಗಿ ದೇವರು ಏನು ಮಾಡಿದ್ದಾನೆ? ಇಳಿದು ಬಂದಿದ್ದಾನೆ. ಹಲ್ಲೆಲೂಯಾ. ಅರ್ಥ ಆಗ್ತಾ ಇದ್ದಾನೆ ವಾಕ್ಯ? ಇಳಿದು ಬಂದ ತಕ್ಷಣ ಮೋಶೆ ಬಂದ ತಕ್ಷಣ ಬಂದು ದೇವರು ನನ್ನ ಸಂಗಡ ಮಾತಾಡಿದ. ಮೋಶೆಗೆ ಎದುರಾಗಿ ಅವನ ಅಣ್ಣನಾಗಿರುವಂಥ ಆರೋನನು ಹೋಗ್ತಾನೆ. ಆರೋನನು ಮೋಶೆ ಇಬ್ಬರು ಬಂದು ನಮ್ಮ ಹತ್ರ ಮಾತಾಡಿದಾಗ ನಾವು ಹೇಳ್ತಾ ಇದ್ದೀವಿ, ಒಂದು ವೇಳೆ ಫರೋಹ ರಾಜ, ಕಠಿಣ ರಾಜ, ಹಲ್ಲೆಲೂಯಾ, ನಮ್ಮನ್ನು ಹಂಗೆ ಬಿಡ್ತಾನೆ ಹೊರಗಡೆ ಹಂಗೆ ಬಿಡಲ್ಲ. ಯಾಕಂದರೆ ನಾವು ಇದ್ದರೆ ಅವನು ಏನಾಗ್ತಾನೆ? ಅಭಿವೃದ್ಧಿ ಆಗ್ತಾನೆ. ಅನೇಕ ಪಟ್ಟಣಗಳನ್ನು ಕಟ್ಟಿಸ್ಕೊಳ್ತಾನೆ. ಅನೇಕವಾಗಿರ್ತಕ್ಕಂಥ ಪಿರಾಮಿಡ್ಗಳನ್ನು ರೂಪಿಸ್ಕೊಳ್ತಾನೆ. ನಾವು ಇರಲಾರ್ದೇ ಇದ್ದರೆ ಯಾವುದು ಕೂಡ ಆಗಲ್ಲ. ನಮ್ಮನ್ನು ಸುಲಭವಾಗಿ ಹೆಂಗೆ ಬಿಡ್ತಾನಂತೇಳಿ ನಾವೆಲ್ಲರೂ ಯಾರಿಗೆ ಹೇಳ್ತಾ ಇದ್ದೀವಿ? ಹೊರಗಡೆ ಬಂದಿರತಕ್ಕಂಥ ಮೋಶೆಗೆ ಹೇಳ್ತಾ ಇದ್ದಾರೆ. ಆದರೆ ಮೋಶೆಯನ್ನು ಯಾರು ಕಳಿಸಿದ್ದಾರೆ? ದೇವರು ಕಳಿಸಿದ್ದಾನೆ. ಏನಂತ ಕಳಿಸಿದ್ದಾನೆ? ನೀನು ನನ್ನ ಜನರ ದುರವಸ್ಥೆಯನ್ನು ಕಾಪಾಡೋದಕ್ಕಾಗಿ ನಾನು ನಿನ್ನನ್ನು ನೇಮಿಸಿದ್ದೇನೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೇವ್ರ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ. ಮೋಶೆ ಬಂದು ಹೇಳಿದಾಗ ನಾವೆಲ್ಲರೂ ಒಬ್ಬೊಬ್ಬರು ಒಂದೊಂದು ರೀತಿ
ಅವರೊಂದು ರೀತಿ ಮಾತಾಡಿದ್ರೆ ಇವರೊಂದು ರೀತಿ ಆ ಗುಂಪಿನಾಗ ಬಂಟ ಇರ್ತಾವಲ್ಲ, ಒಬ್ಬೊಬ್ಬ ಬಂಟದವ್ರು ಒಂದೊಂದು ರೀತಿಯಲ್ಲಿ ಏನು ಮಾಡ್ತಾ ಇದ್ದಾರೆ, ಮಾತಾಡ್ತಾ ಇದ್ದಾರೆ. ಒಂದೊಂದು ಗುಂಪಿನವ್ರು ಒಂದೊಂದು ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಒಬ್ರು ಆಯ್ತು ಹೋಗ್ಬಿಟ್ರೆ ಆಯ್ತು, ದೇವರೇ ಕರೆದನಲ್ಲ, ದೇವರೇ ಮೋಶೆಯನ್ನ ಇಲ್ಲಿವರೆಗೆ ಕರ್ಕೊಂಡು ಬಂದಿದ್ದಾನಲ್ಲ ಅಂತೇಳಿ ಒಬ್ಬರು ಮಾತಾಡಿ, ಇನ್ನೊಬ್ರು ಬೇಡ, ನಾವು ದಾರಿಯಾಗ ಹೋಗುವಾಗ ಅರಸ ಬಂದು ಸೈನಿಕರು ಕೂಡಗೆ ಮತ್ತೆ ನಮ್ಮನ್ನು ಸಾಯಿಸಿಬಿಟ್ರೆ, ಬಿಲ್ಲುಗಳನ್ನು ಹಾಕಿಬಿಟ್ರೆ ಹೆಂಗೆ ಅಂತೇಳಿ ಇನ್ನೊಬ್ಬರು ಮಾತಾಡ್ತಾ ಇದ್ದಾರೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಆದರೆ ದೇವರು ಎಲ್ಲವುಗಳನ್ನು ಸಮಕೂಡಿಸಿ 10 ಉಪದ್ರವಗಳನ್ನು ಬರಮಾಡ್ತಾರೆ ರೀ. ಎಲ್ಲಿ? ಐಗುಪ್ತ ದೇಶದಲ್ಲಿ. ಹಲ್ಲೆಲೂಯಾ. ಕತ್ತಲಾಗಂಗೆ ಮಾಡ್ತಾರೆ. 3 ದಿನ ಕಾರ್ಗತ್ತಲು, ಸೂರ್ಯನೇ ಬರೋದಿಲ್ಲ, ಹೇನುಗಳು ಬರ್ತಾವೆ, ಅನೇಕ ಹುಣ್ಣುಗಳಾಗ್ತವೆ, ಚೊಚ್ಚಲು ಮಕ್ಕಳು ಕೊನೆಯದಾಗಿ ಸತ್ತು ಹೋಗ್ತಾರೆ, ಕಪ್ಪೆಗಳು ಬರ್ತವೆ, ನೀರು ರಕ್ತವಾಗುತ್ತೆ, ಕೆರೆ ಇದೆಯಲ್ಲ ಎಲ್ಲ ರಕ್ತವಾಗ್ಬಿಡ್ತು, ನೈಲ್ ನದಿ ಎಲ್ಲ ರಕ್ತವಾಗ್ಬಿಡ್ತು. ಆಮೇಲೆ ಫರೋಹ ರಾಜ ತನ್ನ ಕಠಿಣತ್ವವನ್ನು ತೆಗೆದುಹಾಕಿ, ಆಯಿತು ಅವನ ಮಗ ಸತ್ತ ಮೇಲೆ ಏನು ಮಾಡ್ತಾ ಇದ್ದಾನೆ, ನನ್ನ ದೇಶವನ್ನು ಬಿಟ್ಟು ಹೋಗ್ರಿ ಅಂತೇಳಿ ನಮ್ಮನ್ನು ಕಳಿಸ್ತಾ ಇದ್ದಾನೆ. ಹಲ್ಲೆಲೂಯಾ. ನಾವು ಹೋಗ್ಬಿಟ್ಟು ಎಲ್ಲಿಗೆ ಹೋದ್ವಿ? ಇಲ್ಲಿ ಹಳ್ಳ ಬರುತ್ತಲ್ಲ, ನಿಮ್ಗೆ ಅರ್ಥ ಆಗ್ಬೇಕಂತ. ಯಾವುದು ಹಳ್ಳದು? ಇನ್ನೊಂದು ದೊಡ್ಡದು ಬರುತ್ತಲ್ಲ, ದೊಡ್ಡದು ಅಲ್ಲಿ, ಹಾಂ, ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಏನಿಲ್ಲ, ಎಲ್ಲ ಹೊಳೆ ಫುಲ್ಲು ಹರಿತಾ ಇದೆ, ಅಲ್ಲಿ ನಿಂತ್ಕೊಂಡಿವಿ. ಇಲ್ಲಿಂದ ಇವ್ರು ಏನು ಮಾಡ್ತಾ ಇದ್ದಾರೆ, ಅಟ್ಯಾಕ್ ಮಾಡ್ತಾ ಇದ್ದಾರೆ ನಮ್ಮನ್ನು. ಅಲ್ಲಿ ಮೋಶೆ ನಿಂತ್ಕೊಂಡಿದ್ದಾನೆ, ನಾವೆಲ್ಲರೂ ಆತನಿಂದ ಇದ್ದೀವಿ. ಅವಾಗ ಇವರು ಸುಮ್ಮನೆ ಬಿಟ್ಟಿಲ್ಲ, ನಾವು ಕಳಿಸಿಬಿಟ್ಟಿವಲ್ಲ, ಇಲ್ಲಿ ಕೆಲಸ ಯಾರು ಮಾಡಬೇಕು? ಹಾಂ, ಅರ್ಥ ಆಗ್ತಾ ಇದೆನಾ? ಅರಮನೆಗಳನ್ನು ಯಾರು ಕಟ್ಟಬೇಕು? ಪಿರಾಮಿಡ್ಗಳನ್ನು ಯಾರು ನಿರ್ಮಾಣ ಮಾಡಬೇಕು? ಇಟ್ಟಂಗಿಗಳನ್ನು ಯಾರು ನಿರ್ಮಾಣ ಮಾಡ್ಬೇಕಂತೇಳಿ ಮತ್ತೆ ದುಷ್ಟ ಆಲೋಚನೆ ಯಾರಿಗೆ ಬಂತ್ರಿ? ಫರೋಹ ರಾಜನಿಗೆ ಬಂತು. ಫರೋಹ ರಾಜ ಏನು ಮಾಡ್ತಾ ಇದ್ದಾನೆ ಈಗ? ರಾಹುತರನ್ನು ರೆಡಿ ಮಾಡ್ತಾ ಇದ್ದಾನೆ, ಸೈನಿಕರನ್ನು ರೆಡಿ ಮಾಡ್ತಾ ಇದ್ದಾನೆ. ನಡ್ರಿ ಪುನಃ ಅವ್ರನ್ನ ಹಿಂದಕ್ಕೆ ಕರ್ಕೊಂಡು ಬರೋಣ ಅಂತೇಳಿ ಹೇಳ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ದೇವರು ವಾಕ್ಯ ಹೇಳ್ತಾ ಇದೆ ಪ್ರಿಯರೇ. ಜನರು ನಾವು ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಮಾತಾಡಿದ್ದೀವಿ. ಹಲ್ಲೆಲೂಯಾ. ಒಬ್ಬರು ಹೋಗೋಣ ಅಂದ್ರೆ ಇನ್ನೊಬ್ರು ಬೇಡ. ಆದರೆ ಕೊನೆಯದಾಗಿ ಎಲ್ಲರೂ ಏನು ಮಾಡಿದ್ದೇವೆ, ಆಯ್ತು ಹೋಗ್ಬಿಡೋಣ ಅಂತೇಳಿ ಮೋಶೆಯಿಂದ ಹೋಗ್ತಾ ಇದ್ದೇವೆ. ಅಲ್ಲಿ ಹಳ್ಳ ದಡಮೀರಿ ಹರಿತಾ ಇದೆ ಪ್ರಿಯರೇ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅದು ಏನು ಅನ್ಕೊಬೇಕು ನಾವು? ಕೆಂಪು ಸಮುದ್ರ ಅನ್ಕೊಬೇಕು. ಹಲ್ಲೆಲೂಯಾ. ಯಾವುದ್ರದು? ಕೆಂಪು ಸಮುದ್ರ ಅಡ್ಡವಾಗಿದೆ, ಎಲ್ಲ ಹರಿತಾ ಇದೆ. ಮೋಶೆ ನೋಡ್ತಾ ಇದ್ದಾನೆ. ಆ ಸಮಯದಲ್ಲಿ ಯಾಕಡೆ ಹೋಗೋಕ್ಕಿಲ್ಲ, ಯಾಕಡೆ ಹೋಗೋಕ್ಕೆ ದಾರಿ ಇಲ್ಲ, ಎಲ್ಲ ಕಡೆಗೆ ಅರಣ್ಯ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಈ ಕಡೆಯಿಂದ ಸೌಂಡ್ ಕೇಳಿಸ್ತಾ ಇದೆ. ಎಲ್ಲ ಜನರು ಏನಾಗ್ಬಿಟ್ರಿ, ಭಯಪಟ್ಟುಬಿಟ್ಟು ಮೋಶೆ ಸಂಗಡ ಮಾತಾಡ್ತಾ ಇದ್ದಾರೆ. ಏನಂತೇಳಿ ಮಾತಾಡ್ತಾ ಇದ್ದಾರೆ? ಮೋಶೆ, ನಾವು ಐಗುಪ್ತ ದೇಶದಲ್ಲಿ ಬಿಟ್ಟು ಕೆಲಸ ಮಾಡ್ಕೊಂತ ನಮ್ಮ ಜೀವ ಇಲ್ಲಿ ಉಳಿತಿತ್ತು, ಏನೋ ಅಲ್ಲಿದ್ದಿದ್ದನ್ನು ನಾವು ತಿಂತಾ ಇದ್ವಿ, ಈಗ ತಂದು ಕರ್ಕೊಂಬಂದು ಅವನು ಫರೋ ನಮ್ಮನ್ನು ಏನು ಮಾಡಿಬಿಡ್ತಾನ, ಸಾಯಿಸಿಬಿಡ್ತಾನೆ. ಇಲ್ಲಿ ಮುಂದೆ ಹೋಗೋಕ್ಕೆ ದಾರಿ ಇಲ್ಲ. ಹಿಂದ್ಗಡೆ ಹೋದರೆ ಫರೋ ಸಾಯಿಸ್ತಾನೆ, ಮುಂದ್ಗಡೆ ಹೋದ್ರೆ ನೀರಿನಾಗ ಬಿದ್ದು ನಾವು ಸಾಯಬೇಕು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಆವಾಗ ಮೋಶೆ ದೇವರಿಗೆ ಪ್ರಾರ್ಥನೆ ಮಾಡ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ವಾಕ್ಯ ಅರ್ಥ ಆಗ್ತಾ ಇದೆನಾ? ಮೋಶೆ ಯಾರಿಗೆ ಪ್ರಾರ್ಥನೆ ಮಾಡ್ತಾನೆ? ದೇವರಿಗೆ ಪ್ರಾರ್ಥನೆ ಮಾಡ್ತಾನೆ. ಅದೇ ಪ್ರಾರ್ಥನೆ ಇಲ್ಲಿ ನೋಡ್ರಿ ಏನಂತ ಹೇಳ್ತಾ ಇದ್ದಾನೆ. 21ನೇ ವಚನ ಓದ್ರಿ, 13ನೇ ಅಧ್ಯಾಯ. ಯೆಹೋವನು ಹಗಲು ಹೊತ್ತಿನಲ್ಲಿ ದಾರಿ ತೋರಿಸುವುದಕ್ಕೆ ಮೇಘ ಸ್ತಂಭದಲ್ಲಿಯೂ, ರಾತ್ರಿ ವೇಳೆಯಲ್ಲಿ ಬೆಳಕು ಕೊಡುವುದಕ್ಕೆ ಅಗ್ನಿಸ್ತಂಭದಲ್ಲಿಯೂ ಇದ್ದು ಅವರ ಮುಂಭಾಗದಲ್ಲಿ ಹೋದನು. ಈ ರೀತಿಯಲ್ಲಿ ಅವರು ಹಗಲಿರುಳು ಪ್ರಯಾಣ ಮಾಡಿದರು. ಹಗಲಲ್ಲಿ ಮೇಘಸ್ತಂಭವು, ರಾತ್ರಿಯಲ್ಲಿ ಅಗ್ನಿಸ್ತಂಭವು ಜನರ ಮುಂದೆ ತಪ್ಪದೆ ಕಾಣಿಸಿದವು. ದೇವರೇ ಅಗ್ನಿಸ್ತಂಭವಾಗಿ ಮೇಘಸ್ತಂಭವಾಗಿ ಏನು ಮಾಡ್ತಾ ಇದ್ದಾನೆ, ನಡೀತಾ ಇದ್ದಾನೆ. ಅಲ್ಲಿ ದಾಟಕ್ಕೆ ನಮ್ಗೆ ಇಲ್ಲಿಂದ ಒಂದು 15-20 ನಿಮಿಷ ಆಗ್ಬೋದು. ಆದರೆ ಕೆಂಪು ಸಮುದ್ರದಿಂದ ಐಗುಪ್ತ ದೇಶಕ್ಕೆ ಸ್ವಲ್ಪ ದಿವಸಗಳು ಏನಾಗಿದೆ, ವ್ಯತ್ಯಾಸ ಇದೆ ನಡೆಯೋದಕ್ಕೆ. ಹಲ್ಲೆಲೂಯಾ. ಆ ಸಮಯದಲ್ಲಿ ದೇವರು ಅವರಿಗೆ ಅಗ್ನಿಸ್ತಂಭವಾಗಿ ಮೇಘಸ್ತಂಭವಾಗಿ ಅವ್ರಿಗೆ ಏನು ಮಾಡ್ತಾ ಇದ್ದಾನೆ ರೀ, ಬೆಳಕನ್ನು ಕೊಡ್ತಾ ಇದ್ದಾನೆ. ಸೂರ್ಯನ ಬಿಸಿಲು ತಟ್ಟಲಾರದ ಹಾಗೆ ಮೇಘಸ್ತಂಭವಾಗಿ ಅವರಿಗೆ ನೆರಳನ್ನು ಕೊಡ್ತಾ ಇದ್ದಾನೆ. ಬಿಸಿಲು ಕುದುರೆ ಓಡುತ್ತೆ ಅಂತೇಳಿ ಏನಂತೀರಲ್ಲ, ಹಲ್ಲೆಲೂಯಾ. ಸೂರ್ಯನಿಗೆ ಅಡ್ಡವಾಗಿ ಮೋಡ ಬಂದಾಗ ನಮಗೇನಾಗುತ್ತೆ, ನೆರಳಾಗುತ್ತೆ. ಅದೇ ರೀತಿಯಾಗಿ ದೇವ್ರು ಏನು ಮಾಡ್ತಾನೆ, ಮೇಘಸ್ತಂಭವಾಗಿದ್ದಾನೆ. ರಾತ್ರಿ ಸಮಯದಲ್ಲಿ ಎಲ್ಲ ಪ್ರಾಣಿಗಳು ಬರ್ತವೆ ಅಂತೇಳಿ ಏನು ಮಾಡಿದಾನಾತ, ಪ್ರಾಣಿಗಳು ಯಾವುದಕ್ಕೆ ಭಯಪಡ್ತವೆ? ಬೆಂಕಿಗೆ ಭಯಪಡ್ತವೆ. ಹಲ್ಲೆಲೂಯಾ. ಮೇಘಸ್ತಂಭವಾಗಿ ಅಗ್ನಿಸ್ತಂಭವಾಗಿ ಆ ರಾತ್ರಿ ವೇಳೆಯಲ್ಲಿ ಅವರಿಗೆ ಆತನೇನಾಗಿದ್ದಾನ್ರಿ, ರಕ್ಷಣೆ ಕೋಟೆಯಾಗಿದ್ದಾನೆ. ಹಲ್ಲೆಲೂಯಾ. ಆದರೆ ಈಗ ಬಂದಿರತಕ್ಕಂಥ ಸಮಸ್ಯೆ ಎಂಥ ಸಮಸ್ಯೆ? ಅದು ದೊಡ್ಡದಾಗಿರ್ತಕ್ಕಂಥ ಸಮಸ್ಯೆ. ಹಲ್ಲೆಲೂಯಾ. ಈಗ ಬಂದಿರತಕ್ಕಂಥ ಸಮಸ್ಯೆ ಎಂಥ ಸಮಸ್ಯೆ ರೀ? ಅದು ದೊಡ್ಡದಾಗಿರ್ತಕ್ಕಂಥ ಸಮಸ್ಯೆ. ಸತ್ಯವೇದ ಹೇಳ್ತಾ ಇದೆ ಏನಂತೇಳಿ, ದೇವರು ಏನಂತ ಕರೆದಿದ್ದಾನೆ, ಜನರ ದುರಾವಸ್ಥೆಯನ್ನು ತಪ್ಪಿಸೋದಕ್ಕಾಗಿ ನಿನ್ನನ್ನು
ನೇಮಿಸಿದ್ದೇನೆ ಎಂಬುದಾಗಿ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ಆ ಸಮಯದಲ್ಲಿ ದೇವರು ಹೇಳಿದ, ನಿನ್ನ ಕೋಲನ್ನು ಎಲ್ಲಿಗೆ ಚಾಚು, ಯಾವುದಂದ್ರಲ್ಲ ಹಳ್ಳ ಆ ಕಡೆ ಚಾಚು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಕೆಂಪು ಸಮುದ್ರಕ್ಕೆ ನೀನು ಚಾಚು ಮೋಶೆ ಅಂತೇಳಿ ಹೇಳಿದಾಗ ಅದ್ಭುತವಾಗಿ ಮೋಶೆ ಏನು ಮಾಡ್ತಾ ಇದ್ದ ನೋಡ್ರಿ ಒಂದ್ಸಾರಿ. 13ನೇ ವಚನ 14ನೇ ಅಧ್ಯಾಯ. ಆದರೆ ಮೋಶೆ ಆ ಜನರಿಗೆ, ನೀವು ಅಂಜಬೇಡಿರಿ, ಸುಮ್ಮನೆ ನಿಂತುಕೊಂಡಿದ್ದು ಯೆಹೋವನು ಇವತ್ತು ನಿಮ್ಮನ್ನು ರಕ್ಷಿಸುವ ರೀತಿಯನ್ನ ನೋಡಿರಿ. ನೀವು ಇವತ್ತು ನೋಡುವ ಐಗುಪ್ತರನ್ನ ಇನ್ನು ಮುಂದೆ ಎಂದಿಗೂ ನೋಡುವುದಿಲ್ಲ. ಯೆಹೋವನೇ ನಿಮಗಾಗಿ ಯುದ್ಧ ಮಾಡುವನು, ನೀವಂತೂ ಸುಮ್ಮನೆ ಇರ್ರಿ ಎಂದು ಹೇಳಿದನು. ಹಲ್ಲೆಲೂಯಾ. ಆಗ ಯೆಹೋವನು ಮೋಶೆಗೆ ಹೇಳಿದ್ದೇನೆಂದರೆ, ನೀನು ನನಗೆ ಮೊರೆ ಇಡುವುದೇನು? ಮುಂದಕ್ಕೆ ಹೊರಡಬೇಕೆಂದು ಇಸ್ರಾಯೇಲರಿಗೆ ಹೇಳು, ಮತ್ತು ನೀನು ನಿನ್ನ ಕೋಲನ್ನು ಎತ್ತಿ ಸಮುದ್ರದ ಮೇಲೆ ಕೈ ಚಾಚಿ ಅದನ್ನು ವಿಭಾಗಿಸು. ಆಗ ಇಸ್ರಾಯೇಲರು ಸಮುದ್ರದ ಮಧ್ಯದಲ್ಲಿ ಒಣಗಿದ ನೆಲದ ಮೇಲೆ ನಡೆದು ಹೋಗುವರು. ನಾನಂತೂ ಐಗುಪ್ತರ ಹೃದಯಗಳನ್ನು ಕಠಿಣಪಡಿಸುವನಾದ್ದರಿಂದ ಅವರು ಇವರ ಹಿಂದೆ ಸಮುದ್ರದೊಳಗೆ ಹೋಗುವರು. ಆಗ ನಾನು ಫರೋಹನಲ್ಲಿಯೂ ಅವನ ಸಮಸ್ತ ಸೈನ್ಯದಲ್ಲಿಯೂ ರಥಗಳಲ್ಲಿಯೂ ಕುದುರೆಗಳಲ್ಲಿಯೂ ಪ್ರಖ್ಯಾತಿಗೊಳ್ಳುವೆನು. ನಾನು ಫರೋಹನಲ್ಲಿಯೂ ಅವನ ರಥಗಳಲ್ಲಿಯೂ ಕುದುರೆಗಳಲ್ಲಿಯೂ ಪ್ರಖ್ಯಾತಿ ಹೊಂದಿದ ನಂತರ ನಾನು ಯೆಹೋವನು ಎಂಬುದನ್ನು ಐಗುಪ್ತರು ತಿಳ್ಕೊಳ್ಳುವರು ಅಂದನು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರು ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ಏನಂತೇಳಿ ಮೋಶೆಗೆ ದೇವರು ಹೇಳ್ತಾ ಇದ್ದಾರೆ, ನೀನು ಸಮುದ್ರದ ಮೇಲೆ ನಿನ್ನ ಕೈಯಲ್ಲಿರುವಂಥ ಕೋಲನ್ನು ಚಾಚಿ ನೀನು ಇಡಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನೋಡುವುದಕ್ಕೆ ಅದು ಎಂತಹ ಸಮಸ್ಯೆ ರೀ, ಸಾವೇ ಗತಿ. ಹಿಂದುಗಡೆ ಫರೋ ರಾಜ್ಯ, ಹಲ್ಲೆಲೂಯಾ, ಮುಂದುಗಡೆ ಕೆಂಪು ಸಮುದ್ರ. ಆದರೆ ದೇವರು ಹೇಳ್ತಾ ಇದ್ದಾನೆ, ನೀನು ಹೋಗು. ಹಲ್ಲೆಲೂಯಾ. ಆ ಜನರು ಚದರಿ ಆ ಕಡೆ ಅರಣ್ಯದ ಕಡೆಗೆ ಈ ಕಡೆ ಅರಣ್ಯದ ಕಡೆಗೆ ಓಡಿ ಹೋಗಲಿಲ್ಲ. ಹಲ್ಲೆಲೂಯಾ. ಅವರು ಮೋಶೆಯ ಮಾತಿಗೆ ಅವ್ರು ಏನಾದ್ರೂ ವಿಧೇಯತೆ ಉಳ್ಳವರಾದರು, ದೇವರ ಮಾತಿಗೆ ಅವ್ರು ಏನಾದ್ರೂ ವಿಧೇಯತೆ ಉಳ್ಳವರಾದರು. ದೇವರ ವಾಕ್ಯ ಹೇಳ್ತಾ ಇದೆ ಪ್ರೇರೆ, ನಮ್ಮ ಜೀವಿತದಲ್ಲಿ ಕೂಡ ಅಂತಹ ಸಂಕಷ್ಟಗಳು ಸಮೀಪಿಸ್ತಾವ. ಹಲ್ಲೆಲೂಯಾ. ಮಾರ್ಗವೇ ತೋರಲಾರದಂಥ ಒಂದು ಸ್ಥಿತಿ ಏರ್ಪಾಟು ಆದಂಥ ಸಮಯದಲ್ಲಿ ನಾವು ದೇವರ ಮಾತಿಗೆ ನಾವು ವಿಧೇಯತೆ ಉಳ್ಳವರಾಗಿರಬೇಕು. ಹಲ್ಲೆಲೂಯಾ. ಅಂಥ ಸಮಸ್ಯೆ ಮಧ್ಯದಲ್ಲಿ ದೇವ್ರು ಏನು ಮಾಡ್ತಾನೆ, ಆ ಸಮಸ್ಯೆಗಳನ್ನು ಈ ಕಡೆ ಒತ್ತಾನೆ, ಆ ಕಡೆ ತೆಗೆದಾಕ್ತಾನೆ. ನಡುವೆ ನೀನು ಈಸಿಯಾಗಿ ಒಣ ನೆಲದಲ್ಲಿ ನಡೆದು ಹೋಗುವ ಹಾಗೆ ನಿನ್ನನ್ನು ರೂಪಿಸ್ತಾನೆ, ಮಾಡ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರ ವಾಕ್ಯ ಹೇಳ್ತಾ ಇದೆ, ನೀನು ಯಾವುದಕ್ಕೂ ಭಯಪಡುವಂಥದ್ದು ಅವಶ್ಯಕತೆ ಇಲ್ಲ. ಯಾವ ವಿಷಯಕ್ಕೆ ನೀನು ಚಿಂತಾಕ್ರಾಂತನಾಗುವಂಥ ಅವಶ್ಯಕತೆ ಇಲ್ಲ. ದೇವರು ಹೇಳ್ತಾ ಇದ್ದಾನೆ, ನೀನು ನನಗೆ ಮೊರೆ ಇಡುವುದು ಏನು? ಮೊದಲೇ ನಿಮ್ಮನ್ನು ಕರೆದು ಬಿಟ್ಟಿದ್ದೇನೆ. ನಾನು ಯಾಕೆ ಕರೆದಿದ್ದೇನೆ ನಿಮ್ಮನ್ನು? ಪರಲೋಕವನ್ನು ಕೊಡುವುದಕ್ಕಾಗಿ, ಪರಿಶುದ್ಧರಾಗಿ ಈ ಲೋಕದಲ್ಲಿ ನೀವು ಜೀವಿಸುವುದಕ್ಕಾಗಿ, ಯಾವ ವಿಷಯದಲ್ಲಿ ನೀವು ತಪ್ಪಿ ಹೋಗಬಾರ್ದು ಅಂತೇಳಿ ನಾನು ನಿಮ್ಮನ್ನು ಕರೆದಿದ್ದೇನೆ. ಪದೇ ಪದೇ ನೀವು ನನಗೆ ಮೊರೆ ಇಡುವುದೇನು? ಸಂಕಷ್ಟ ಬಂದಾಗ ಯಾವ ರೀತಿಯಾಗಿ ಎದುರಿಸಬೇಕೆಂಬುದಾಗಿ ನೀವು ವಾಕ್ಯ ಕೇಳಿದಾಗ ನಿಮಗೆ ಗೊತ್ತಾಗುತ್ತೆ. ನಿನ್ನ ಎಲ್ಲ ಭಾರವನ್ನು ಯಾರ ಮೇಲೆ ಹಾಕಂತ ಹೇಳ್ತಾನೆ ದೇವರು? ನನ್ನ ಮೇಲೆ ಹಾಕಿರಿ. ಹಲ್ಲೆಲೂಯಾ. ನಿನ್ನ ಚಿಂತಾ ಭಾರ ಯಾವತ್ತನ್ನ ಯೆಹೋವನ ಮೇಲೆ ಹಾಕಿರಿ, ಆತನೇ ನಿಮ್ಮನ್ನು ಉದ್ಧರಿಸಲು ಶಕ್ತನಾಗಿರುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ಏನೆಂಬುದಾಗಂದ್ರೆ, ಆ ಒಂದು ಸಂಕಷ್ಟದ ಮಧ್ಯದಲ್ಲಿ ಗುಂಪಿನಲ್ಲಿರುವಂಥವ್ರು ಯಾರು? ನಾವು. ಮುಂದುಗಡೆ ಯಾರಿದ್ದಾನೆ? ಮೋಶೆ ಇದ್ದಾನೆ. ಒಬ್ಬೊಬ್ಬರು ಒಂದೊಂದು ರೀತಿ ಮಾತಾಡ್ತಾ ಇದ್ದೀವಿ ನಾವು. ಹಲ್ಲೆಲೂಯಾ. ಅಲ್ಲೇ ಇದ್ದರೆ ನಾವು ಬದುಕ್ತಾ ಇದ್ವಿ, ಅಲ್ಲೇ ಇದ್ದರೆ ನಾವು ಯಾವುದೋ ಒಂದು ಕಷ್ಟದ ಕೆಲಸ ಮಾಡಿ ಅಲ್ಲೇ ನಾವು ಜೀವಿಸ್ತಾ ಇದ್ವಿ. ಹಲ್ಲೆಲೂಯಾ. ಆದರೆ ದೇವ್ರ ವಾಕ್ಯ ಹೇಳ್ತಾ ಇದೆ, ಮೋಶೆಯನ್ನು ದೇವ್ರು ಏನು ಮಾಡಲಿಲ್ಲ, ಆ ಸಮಯದಲ್ಲಿ ಕೈ ಬಿಡಲಿಲ್ಲ. ನಾವು ಇಷ್ಟು ಜನ ಅಂದರೆ ಎಷ್ಟು ಜನ ಇದ್ದೀವಿ ರೀ? ಸುಮಾರು 30 ಲಕ್ಷ ಜನ. ಎಷ್ಟು ಜನ ರೀ? 30 ಲಕ್ಷ ಜನ. ಐಗುಪ್ತ ದೇಶದಿಂದ ಹೊರಗಡೆ ಬಂದಾಗ ಆ ಎಲ್ಲ ಚಿಕ್ಕ ಮಕ್ಕಳು ಎಲ್ಲರನ್ನ ಕೂಡ ದೇವ್ರು ಹೆಂಗೆ ನಡೆಸಿದ್ರು ಗೊತ್ತಾ? ಆ ಒಂದು ಸಮುದ್ರ, ಕೆಂಪು ಸಮುದ್ರ ಇಬ್ಬಾಗವಾಗುವಂತೆ ಮಾಡಿದ್ರು. ಈ ಕಡೆ ನೀರು ಈ ಕಡೆ ನಿಂತ್ಕೊಂತು, ಆ ಕಡೆ ನೀರು ಆ ಕಡೆ ನಿಂತು. ಆ ಡ್ರಾಮ್ ಕಟ್ಟಿದಾರಲ್ಲ, ಆ ಡ್ರಾಮ್ ಮೇಲೆ ಹೆಂಗೆ ನಡೆದು ಹೋಗ್ತೀವಿ ನಾವು, ಅದರಂಗೆ ಆ ನೀರೇ ಡ್ರಾಂಪ್ ಆಗಿ ಏನಾಗಿದೆ ರೀ, ಸೈಡ್ ಬಿಟ್ಟಿದೆ. ನಾವೆಲ್ಲರೂ ಅದಕ್ಕೆ ಏನು ಮಾಡಿದ್ದೇವೆ? ಒಣ ನೆಲದಲ್ಲಿ ನಡೆದುಕೊಂಡು ಹೋಗಿದ್ದೇವೆ. ಮಳೆ ಬಂದ ತಕ್ಷಣ ಒಣಗಬೇಕಂದ್ರೆ ಎಷ್ಟೋ ಹೊತ್ತು ಸಮಯ ಬೇಕು. ಬಿಸಿಲು ಬಂದು ಫುಲ್ಲು ಶಾಖ ಆದಾಗ ಮಾತ್ರ ಮೇಲ್ಗಡೆದು ಏನಾಗಿರುತ್ತೆ? ಒಣ ನೆಲವಾಗುತ್ತೆ ಪ್ರಿಯರೇ. ಆದರೆ ದೇವರು ಆ ಹಸಿ ಉಸುಗಲ್ಲಿಯೇ ಏನು ಮಾಡಿದಾನ್ರಿ? ಒಣ ನೆಲವಾಗುವಂತೆ ಮಾಡಿದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರಿಗೆ ನೀನು ವಿಧೇಯತೆಯನ್ನು ತೋರಿಸುವಾಗ, ದೇವರ ಮುಂದೆ ನಿನ್ನನ್ನು ನೀನು ತಗ್ಗಿಸಿಕೊಳ್ಳುವಾಗ, ದೇವರಿಗೆ ಭಯಭಕ್ತಿ ಉಳ್ಳವನಾಗಿ ನೀನು ನಡೆಯುವಾಗ, ದೇವರ ಮಾತಿಗೆ ಕಿವಿಗೊಟ್ಟು ಆ ಮಾತಿನ ಪ್ರಕಾರವಾಗಿ ನೀನು ನಡೆದುಕೊಂಡಾಗ ಯಾವ ಸಮಸ್ಯೆಯೂ ಕೂಡ ನಿನ್ನನ್ನು ಏನು ಮಾಡೋದಿಲ್ಲ, ಮುಳುಗಿಸುವುದಕ್ಕೆ
ಸಾಧ್ಯ ಇಲ್ಲ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ಮೋಶೆ ಕರಗಳನ್ನು ಕೈ ಚಾಚಿ, ಕೋಲನ್ನು ಹಿಡಿದುಕೊಂಡು ಕೈ ಚಾಚಿ ದೇವರಿಗೆ ಪ್ರಾರ್ಥನೆ ಮಾಡಿದಾಗ ಬಲವಾದ ಗಾಳಿ ಬಂದು ಏನಾಯ್ತಂತೆ, 2 ಗೋಡೆಗಳು ಪಾದಿಯಲ್ಲಿ ಆ ಕಡೆ ಈ ಕಡೆ ನಿಂತುಕೊಂಡಾಗ ಅವರು ಆ ನದಿಯನ್ನು ಏನು ಮಾಡಿದರು, ದಾಟಿದರು ಪ್ರಿಯರೇ. ಹಲ್ಲೆಲೂಯಾ. ಸಮಸ್ಯೆ ಮಧ್ಯದಲ್ಲಿ ಇರುವಾಗ ದೇವರು ದಾರಿಯನ್ನು ಅಲ್ಲಿ ಏನು ಮಾಡಿದರು, ಸಿದ್ಧ ಮಾಡಿದರು. ಅದರ ಸಲುವಾಗಿ ಯಾವ ವಿಷಯಕ್ಕೂ ಕೂಡ ನಾವು ಭಯಪಡುವವರಾಗಬಾರ್ದು. ಯಾವುದೇ ಆಗಿರಲಿ ಸಮಸ್ಯೆ, ಅದು ದೇವರಿಗಿಂತ ದೊಡ್ಡದಲ್ಲ, ನಿನಗಿಂತ ದೊಡ್ಡದದು ಅಲ್ವೇ ಅಲ್ಲ. ಕೆಲವು ಜನರು ಸಮಸ್ಯೆ ಬಂದಾಗ ಆತ್ಮಹತ್ಯೆ ಮಾಡಿಕೊಳ್ಬೇಕಂತೇಳಿ ತೀರ್ಮಾನ ತೆಗೆದುಕೊಳ್ತಾರೆ. ನನ್ನ ಜೀವಿತ ಇಷ್ಟೇ ಅಲ್ಲ, ನಾನು ಮುಂದೆ ಯಾವುದು ಕೂಡ ಉದ್ಧಾರ ಆಗೋದಿಲ್ವೇನೋ, ನನಗೆ ಜಾಬ್ ಸಿಗಲ್ವೇನೋ, ಅದು ಇದು ಏನೆಲ್ಲ ತಲೆಯಲ್ಲಿ ತುಂಬಿಕೊಂಡಿರ್ತಾರೆ. ಅದೇ ಆಗಲ್ಲ ಅಂದವ್ರಿಗೆ ಆಗೋದೇ ಇಲ್ಲ ಅದು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಆಗುತ್ತೆ ಅನ್ನೋರಿಗೆ ಎಲ್ಲವೂ ಕೂಡ ಆಗುತ್ತೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹೀಗೆ ಒಬ್ಬ ರಾಜ ಇದ್ದ, ಆ ರಾಜನ ಕೈ ಕೆಳಗಡೆ ಒಬ್ಬ ಮಂತ್ರಿ ಇದ್ದ ಪ್ರಿಯರೇ. ಆ ರಾಜ ಹೇಳ್ತಾನೆ, ಒಂದು ಸವಾಲಾಗ್ತಾನೆ ಮಂತ್ರಿಗೆ. ಏನಂತ ಸವಾಲಾಗ್ತಾನೆ, ಎಲ್ಲ ಬೆಕ್ಕುಗಳು ಏನು ಮಾಡ್ತವೆ, ಹಾಲು ಕುಡಿತವೆ ಅಂತೇಳಿದಾಗ, ಹಾಲು ಕುಡಿಲಾರದ ಬೆಕ್ಕನ್ನು ನೀನೇನು ಮಾಡು, ಹಿಡ್ಕೊಂಡು ಬಾ ಅಂತೇಳಿ ಸವಾಲಾಗ್ತಾನೆ. ಸವಾಲನ್ನು ಯಾರು ಹಿಡ್ಕೊಂಡು ಬರೋದಕ್ಕೆ ಸಾಧ್ಯ ಇಲ್ಲ ಅಂತೇಳಿ ರಾಜ ಹೇಳಿದಾಗ ಈ ಮಂತ್ರಿ ಒಪ್ಕೊಂತಾನೆ. ಇಲ್ಲ ರಾಜ, ನನ್ನ ಹತ್ರ ಒಂದು ಬೆಕ್ಕಿದೆ, ಆ ಬೆಕ್ಕು ಏನು ಮಾಡಲ್ಲ, ಹಾಲನ್ನು ಕುಡಿಯೋದೇ ಇಲ್ಲ. ಆಗುತ್ತೆ ರಾಜ, ಹಾಲು ಕುಡಿಲಾರ್ದ ಬೆಕ್ಕನ್ನು ನಾನು ಹಿಡ್ಕೊಂಬರ್ತೀನಿ ಅಂತೇಳಿ ಹೇಳ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ಆಗಲ್ಲ ಅಂತೇಳಿ ಅನ್ನಲಿಲ್ಲ ಆ ವ್ಯಕ್ತಿ, ಏನಂದ, ಆಗುತ್ತೆ ಅಂತೇಳಿ ಅಂದ. ಹಲ್ಲೆಲೂಯಾ. ಪ್ರೈಸ್ ಆಯ್ತು. ಸ್ವಲ್ಪ ದಿನಗಳು ಕಳೆದ ಮೇಲೆ ಮತ್ತೆ ಅರಸನ ಮುಂದುಗಡೆ ತೆಗೆದುಕೊಂಡು ಬಂದ ಬೆಕ್ಕನ್ನು ತೆಗೆದುಕೊಂಡು ಬಂದು ಆ ಬೆಕ್ಕಿನ ಮುಂದೆ ಏನಿಟ್ಟ, ಹಾಲಿಟ್ಟ. ಆ ಬೆಕ್ಕು ಒಡೆ ಬಂತು, ನೋಡ್ತು, ಹಾಲನ್ನು ಕುಡಿಲಿಲ್ಲ, ಅದು ಹಿಂದಕ್ಕೆ ಹೋಯ್ತು. ಅಲ್ಲಿ ಯಾಕೆ ಹೋಯ್ತು ಗೊತ್ತಾ, ಆ ವ್ಯಕ್ತಿ ಏನು ಮಾಡಿದ್ನಂದರೆ, ಆ ಹಾಲು ಪ್ರತಿದಿನ ಹಾಲು ಕುಡಿಯುವಂಥ ಬೆಕ್ಕಂದಮೇಲೆ ಹಾಲುಗಳನ್ನು ಖಂಡಿತವಾಗಿ ಅವು ಕುಡ್ದೇ ಕೊಡುತ್ತೆ. ಅಲ್ಲೆಲ್ಲೂಯ್ಯ. ಆ ವ್ಯಕ್ತಿ ಏನು ಮಾಡಿದ್ನಂದರೆ ಫುಲ್ಲು ಹೀಟ್ ಮಾಡಿಬಿಟ್ಟಿದ್ದಾನೆ. ಏನು, ಹಾಲನ್ನು ಬಿಸಿ ಮಾಡಿಬಿಟ್ಟಿದ್ದಾನೆ, ಫುಲ್ಲು ಬಿಸಿ ಮಾಡಿಬಿಟ್ಟಿದ್ದಾನೆ ಹಾಲನ್ನು. ಹಾಲು ಬಿಸಿ ಮಾಡಿ ಅದಕ್ಕೆ ಇಟ್ಟಿದ್ದಾನೆ. ಇಟ್ಟ ತಕ್ಷಣ ಅದು ಮೂತಿ ಇಟ್ಟ ತಕ್ಷಣ ಏನಾಗಿದೆ, ಅದು ಎಲ್ಲ ಸುಟ್ಟು ಹೋಗಿದೆ. ಅಲ್ಲೆಲ್ಲೂಯ್ಯ. ನೆಕ್ಸ್ಟ್ 2-3 ದಿವಸ ಬರೀ ಸುಡು ಹಾಲನ್ನೇ ಇಟ್ಟಿದ್ದಾನೆ. ಹಾಲು ಕುಡಿಯೋದೇ ಬೇಡ ಅಂತೇಳಿ ಅದೇನಾಗಿದೆ, ಮೈಂಡಲ್ಲಿ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಆಗಲ್ಲ ಅಂತೇಳಿ ನಾವು ಯಾವುದು ಅಂದ್ಕೊಳ್ಬಾರ್ದು, ಆಗುತ್ತೆ. ಹಲ್ಲೆಲೂಯಾ. ಆ ಹಾಲು ಕುಡಿಲಾರ್ದ ಬೆಕ್ಕು ತರ್ತೀನಿ ಅಂತೇಳಿ ಆತ ತೆಗೆದುಕೊಂಡು ಬಂದ. ಅದಕ್ಕೇನು ಬೇಕು, ಬುದ್ಧಿ ಬೇಕು. ಹಲ್ಲೆಲೂಯಾ. ನಮ್ಮ ಜೀವಿತದಲ್ಲಿ ಯಾವುದೇ ಕಾರ್ಯ ನಾವು ಮಾಡಬೇಕಾದ್ರೆ, ದೇವರ ಆಶೀರ್ವಾದಗಳನ್ನು ನಾವು ಹೊಂದಿಕೊಳ್ಳಬೇಕಾದ್ರೆ, ದೇವರ ಮಾರ್ಗದಲ್ಲಿ ನಾವು ದೇವರ ಮಾತನ್ನು ಕೇಳುವುದು ಏನ್ರಿ, ಉತ್ತಮ ಪ್ರಿಯರೇ. ಹಲ್ಲೆಲೂಯಾ. ಅವಾಗ ಹೇಳ್ತಾನೆ ಆ ಅರಸ ಮಂತ್ರಿ ಹತ್ರ ಕೇಳ್ತಾನೆ, ನಾನು ಅಂದ್ಕೊಂಡಿದ್ದೆ ಏನಂತೇಳಿ, ಬೆಕ್ಕು ಅಂದಮೇಲೆ ಹಾಲು ಕುಡಿಲೇಬೇಕು, ಹಾಲು ಕುಡಿಲಾರ್ದ ಬೆಕ್ಕು ತಂದಿ ಅಂದರೆ ನೀನು ಬುದ್ಧಿವಂತನಾಗಿರ್ತಕ್ಕಂಥ ಮಂತ್ರಿಯೇ ಆಗಿದ್ದಿ ಎಂಬುದಾಗಿ. ಅದು ಆ್ಯಕ್ಚುಲಿ ಅದು ಸೈಕಾಲಜಿಯಲ್ಲಿ ಒಂದು ಥಿಯರಿ ಇರಬೇಕು ಅದು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಾಯಿ ಕುರಿತಾಗಿದೆ, ಬೆಕ್ಕಿನ ಕುರಿತಾಗಿ ಕೂಡ ಅದು ಇದೆ ಪ್ರಿಯರೇ. ಸಿಗ್ಮಂಡ್ ಫ್ರಾಯ್ಡ್ ಯಾರು ಅಂತೇಳಿ ಅನಿಸುತ್ತೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ಏನಂತೇಳಿ ಅಂದರೆ, ನಮ್ಮಿಂದ ಆಗೋದಿಲ್ಲ ಅಂತೇಳಿ ನಾವು ಅಂದ್ಕೊಳ್ಬಾರ್ದು. ಸಮಸ್ಯೆ ದೊಡ್ಡದಲ್ಲ. ಹಲ್ಲೆಲೂಯಾ. ಸಮಸ್ಯೆ ದೊಡ್ಡದಲ್ಲ. ನಮ್ಮನ್ನು ಆಳುವಂಥ ದೇವರು ದೊಡ್ಡಾತ. ನಮಗೆ ತಂದೆ ಸಿಕ್ಕಿದ್ದಾನೆ, ಸೃಷ್ಟಿಕರ್ತನಾದ ದೇವರು ಸಿಕ್ಕಿದ್ದಾನೆ. ಆ ಸೃಷ್ಟಿಕರ್ತನಾದ ದೇವರ ಮಾತಿಗೆ ಕಿವಿಗೊಡುವಾಗ ಎಲ್ಲ ಕಾರ್ಯಗಳ ದೇವರು ನಿನ್ನ ಜೀವಿತದಲ್ಲಿ ರೂಪಿಸ್ತಾನೆ ಪ್ರಿಯರೇ. ಅದರ ಸಲುವಾಗಿ ಸತ್ಯವೇದ ಹೇಳ್ತಾ ಇದೆ, 43ನೇ ಅಧ್ಯಾಯ ಯೆಶಾಯನ ಪ್ರವಾದನ ಗ್ರಂಥದಲ್ಲಿ ನಾವು ನೋಡ್ತಾ ಇದ್ದೇವೆ ಏನೆಂಬುದಾಗಿ ಅಂದರೆ, 43rd ಚಾಪ್ಟರ್. ಭಯಪಡಬೇಡ. ಈಗಲಾದರೂ ಯಾಕೋಬ ವಂಶವೇ, ಇಸ್ರಾಯೇಲ್ ಸಂತಾನವೇ, ನಿನ್ನನ್ನು ಸೃಷ್ಟಿಸಿ ರೂಪಿಸಿದವನಾದ ಯೆಹೋವನು ಈಗನ್ನುತ್ತಾನೆ. 1ನೇ ವಾಕ್ಯ, ಭಯಪಡಬೇಡ, ನಾನು ನಿನ್ನನ್ನು ವಿಮೋಚಿಸಿದೆನಲ್ಲ, ನಿನ್ನ ಹೆಸರು ಹಿಡಿದು ಕರೆದೆನಲ್ಲ, ನೀನು ನನ್ನವನೇ. ನೀನು ಜಲರಾಶಿಯನ್ನು ಹಾದು ಹೋಗುವಾಗ ನಾನು ನಿನ್ನ ಸಂಗಡ ಇರುವೆನು. ನದಿಗಳನ್ನು ದಾಟುವಾಗ ಅವು ನಿನ್ನನ್ನು ಮುಳುಗಿಸವು. ಉರಿಯಲ್ಲಿ ನಡೆಯುವಾಗ ನೀನು ಕಂದದಿರುವಿ, ಜ್ವಾಲೆಯೂ ನಿನ್ನನ್ನು ದಹಿಸದು. ಯೆಹೋವನೆಂಬ ನಾನು ನಿನ್ನ ದೇವರಾಗಿದ್ದೇನಷ್ಟೇ. ಹಲ್ಲೆಲೂಯಾ. ಇಸ್ರಾಯೇಲರ ಸದಮಲ ಸ್ವಾಮಿಯಾದ ನಾನು ನಿನ್ನ ರಕ್ಷಕನು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ನದಿಗಳನ್ನು ದಾಟುವಾಗಲೂ, ಅಗ್ನಿಯಲ್ಲಿ ನೀನು ನಡೆಯುವಾಗಲೂ ನೀನು ಮುಳುಗೋದಿಲ್ಲ, ನೀನು
ಕಂದುವುದಿಲ್ಲ. ಹಲ್ಲೆಲೂಯಾ. ಅದರ ಸಲುವಾಗಿ ಸತ್ಯವೇದ ಹೇಳ್ತಾ ಇದೆ, ದೇವರನ್ನು ನಾವು ಹೊಂದಿಕೊಂಡಿದ್ದೇವೆ. ಹಲ್ಲೆಲೂಯಾ. ದೇವರನ್ನು ತಿಳಿದುಕೊಂಡಿದ್ದೇವೆ. ಹಲ್ಲೆಲೂಯಾ. ಸತ್ಯವುಳ್ಳ ದೇವರು ಆತನು ಎಂಬುದಾಗಿ ನಿನಗೆ ಗೊತ್ತಾಗಿದೆ. ಗೊತ್ತಾದ ಮೇಲೆ ನೀನು ಸಮಸ್ಯೆಯನ್ನು ಕಂಡು ನೀನು ಹೆದರಬಾರದು. ಹಲ್ಲೆಲೂಯಾ. ಸಮಸ್ಯೆಗೆ ನೀನು ಭಯಪಡಬಾರದು. ನೀನು ಪ್ರಾರ್ಥನೆ ಮಾಡಿದರೆ ನಿನ್ನ ಜೀವಿತದಲ್ಲಿ ಯಾವ ಸಮಸ್ಯೆಗಳು ಇರಲಾರ್ದಾಗೆ ದೇವರು ಏನು ಮಾಡ್ತಾನೆ? ಕಾರ್ಯ ಮಾಡ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ನೀನು ಪ್ರಾರ್ಥಿಸುವಂಥವರಿಗೆ ಸಮಸ್ಯೆ ಇರದ ಹಾಗೆ ದೇವರು ಏನು ಮಾಡ್ತಾನೆ? ಕಾರ್ಯವನ್ನು ಜರುಗಿಸ್ತಾನೆ. ಅದ್ರ ಸಲುವಾಗಿ ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ದೇವರ ಮಾತನ್ನು ಕೇಳುವಾಗ ಸಮಸ್ಯೆಯನ್ನು ದೇವರು ಏನು ಮಾಡ್ತಾನೆ? ವಿಭಾಗ ಮಾಡ್ತಾನೆ. ಆ ಸಮಸ್ಯೆಯ ಮಧ್ಯದಲ್ಲಿ ನಿನ್ನ ದಾಟಿ ಹೋಗುವ ಹಾಗೆ ಮಾಡ್ತಾನೆ. ನಿನಗೆ ಶತ್ರುಗಳು ಯಾರೆಂಬುದಾಗಿದ್ದಾರಲ್ವಾ, ಆ ಶತ್ರುಗಳು ಏನಾಗ್ತಾರೆ? ಆ ಸಮಸ್ಯೆಯಲ್ಲಿ ಮುಳುಗಿ ಹೋಗ್ತಾರೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. 14ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ಫರೋಹನಿಗೂ ಮತ್ತು ಅವನ ಜನರಿಗೂ ಆಗಿರ್ತಕ್ಕಂಥ ಪಾಡು ಏನೆಂಬುದಾಗಿ ನೋಡ್ರಿ. 27ನೇ ವಚನ, 26ರಿಂದ ಓದ್ರಿ. ಅಷ್ಟರಲ್ಲಿ ಯೆಹೋವನು ಮೋಶೆಗೆ, ಸಮುದ್ರದ ಮೇಲೆ ನೀನು ಕೈ ಚಾಚು, ಸಮುದ್ರದ ಮೇಲೆ ನಿನ್ನ ಕೈ ಚಾಚು, ನೀರು ಮೊದಲಿನಂತೆ ಬಂದು ಐಗುಪ್ತರನ್ನು ಅವರ ರಥಗಳನ್ನು ರಾಹುತರನ್ನು ಮುಳುಗಿಸುವುದೆಂದು ಹೇಳಿದನು. ಮೋಶೆ ಸಮುದ್ರದ ಮೇಲೆ ಕೈ ಚಾಚಿದನು. ಬೆಳಗಾಗುವಾಗಲೇ ಸಮುದ್ರದ ನೀರು ಮೊದಲಿದ್ದಂತೆಯೇ ತುಂಬಿಕೊಳ್ಳಲು ಐಗುಪ್ತರು ಓಡಿ ಹೋಗುತ್ತಾ ಅದರ ಎದುರಾಗಿಯೇ ಬಂದರು. ಹೀಗೆ ಯೆಹೋವನು ಐಗುಪ್ತರನ್ನು ಸಮುದ್ರದೊಳಗೆ ಕೆಡವಿ ಬಿಟ್ಟನು. ನೀರು ಮೊದಲಿನಂತೆ ಬಂದು ಆ ರಥಗಳನ್ನು ರಾಹುತರನ್ನು ಅವರ ಹಿಂದೆ ಸಮುದ್ರದೊಳಗೆ ಹೋಗಿದ್ದ ಫರೋಹನ ಸೈನ್ಯದವರೆಲ್ಲರನ್ನ ಮುಳುಗಿಸಿತು. ಅವರಲ್ಲಿ ಒಬ್ಬರಾದರೂ ಉಳಿಯಲಿಲ್ಲ. ಹಲ್ಲೆಲೂಯಾ. ಸಮಸ್ಯೆಯನ್ನೇ ದೇವ್ರು ಏನು ಮಾಡಿಬಿಡ್ತಾನೆ? ನಿನಗೆ ಮುಳುಗಿಸಿ ಹಾಕಿಬಿಡ್ತಾನೆ. ವೈರಿಗಳು ಅಂದರೆ ಮನುಷ್ಯರು ಅಂತೇಳಿ ತಿಳ್ಕೊಂಬಾರ್ದು ನಾವಿಲ್ಲಿ. ಹಲ್ಲೆಲೂಯಾ. ಅಲ್ಲಿ ಮನುಷ್ಯರು, ಇಲ್ಲಿ ನಮ್ಮ ಜೀವಿತದಲ್ಲಿ ಮನುಷ್ಯರು. ಯಾವ ಮನುಷ್ಯನು ನಮಗೆ ವೈರಿ ಅಲ್ಲ. ಹಲ್ಲೆಲೂಯಾ. ಆ ಮನುಷ್ಯನ ಒಳಗಡೆ ಇರತಕ್ಕಂಥ ದುಷ್ಟವಾಗಿರುವಂಥ ಕಾರ್ಯ ಸಾಯಬೇಕು, ದುಷ್ಟ ಆತ್ಮ ಸಾಯಬೇಕು, ಕೆಟ್ಟವಾಗಿರ್ತಕ್ಕಂಥ ಆಲೋಚನೆ ಸಾಯಬೇಕು. ಎಲ್ಲ ಮನುಷ್ಯರು ದೇವರ ಸ್ವರೂಪಿಗಳೇ. ಹಲ್ಲೆಲೂಯಾ. ಆ ರೌಡಿ ಆಗಿರ್ತಾನಂದರೆ ರೌಡಿ ಮನಸ್ತತ್ವ ಸಾಯಬೇಕು. ರೌಡಿ ಮನಸ್ತತ್ವ ಸತ್ತೋದ್ರೆ, ಅವನ ಕಠಿಣ ಹೃದಯ ಸತ್ತೋದ್ರೆ ಅವನು ಕೂಡ ಒಳ್ಳೆಯ ಮನುಷ್ಯನೇ ಪ್ರಿಯರೇ. ಮಾನಸಾಂತರ ಬಹಳ ಮುಖ್ಯ. ಮಾನಸಾಂತರ ಆಗ್ಬೇಕಂತೇಳಿ ನಾವು ಪ್ರಾರ್ಥಿಸುವವರಾಗಬೇಕು. ಇಲ್ಲಿ ದೇವ್ರ ವಾಕ್ಯ ಹೇಳ್ತಾ ಇದೆ ಏನಂತೇಳಿ ಅಂದರೆ, ಆ ಎಲ್ಲ ಐಗುಪ್ತರು ಏನಾದ್ರಂತೆ? ಆ ಒಂದು ಸಮುದ್ರದ ನೀರಿನಲ್ಲಿ ಮುಳುಗಿ ಸತ್ತು ಹೋದರು. ಐಗುಪ್ತರನ್ನು ಇನ್ನೆಂದಿಗೂ ನೋಡಲಾರ್ದ ಹಾಗೆ ದೇವರು ಏನು ಮಾಡಿದ್ರು? ಅವ್ರ ಜೀವಿತದಲ್ಲಿ ಕಾರ್ಯ ಮಾಡಿದರು ಪ್ರಿಯರೇ. ಅದ್ರ ಸಲುವಾಗಿ ವಾಕ್ಯ ಹೇಳ್ತಾ ಇದೆ, ದೇವ್ರ ಮಾತನ್ನು ಕೇಳುವಾಗ ನಿನ್ನ ಸಮಸ್ಯೆಯನ್ನು ದೇವ್ರು ಏನು ಮಾಡ್ತಾನೆ? ವಿಭಾಗ ಮಾಡ್ತಾನೆ. ಯಾವುದು ಸಮಸ್ಯೆ ಆಗಿರ್ಬೋದು, ಯಾವುದೇ ಇರಲಿ ಅದು. ಹಲ್ಲೆಲೂಯಾ. ಅದನ್ನು ದೇವರಿಗೆ ಒಪ್ಪಿಸು. ದೇವರ ಮಾತನ್ನು ಕೇಳುವವನಾಗು. ಹಲ್ಲೆಲೂಯಾ. ಕುಟುಂಬದಲ್ಲಿ ನೀನು ಮುಳ್ಳಾಗಿ ಇರಬೇಡ. ಕುಟುಂಬದಲ್ಲಿ ನೀನೇನಾಗಿರಬೇಕು? ಮಲ್ಲಿಗೆಯಾಗಿರಬೇಕು, ಸುವಾಸನೆ ಉಳ್ಳಂಥ ವ್ಯಕ್ತಿಯಾಗಿರಬೇಕು. ಹಲ್ಲೆಲೂಯಾ. ಮುಳ್ಳಾದರೆ ಏನಾಗುತ್ತೆ? ಅದು ಮುಳ್ಳು ಏನು ಮಾಡುತ್ತೆ? ಯಾವಾಗಲೂ ಚುಚ್ಚೋದು. ಹಲ್ಲೆಲೂಯಾ. ಈಗ ಯಾರೋ ಇಟ್ಕೊಂಬಂದ್ರೆ ಅನ್ಸುತ್ತೆ ಮಲ್ಲಿಗೆ, ಸುವಾಸನೆ ಬಂತು. ಹಲ್ಲೆಲೂಯಾ. ಏನು ಬಂತು ರೀ? ಸುವಾಸನೆ ಬಂತು. ಗಮ್ ಅನ್ಸುತ್ತೆ. ಹಲ್ಲೆಲೂಯಾ. ಅದರಂಗೆ ನಾವು ಇರಬೇಕು. ಯಾಕಂದರೆ ನಾವು ಯೇಸು ಕ್ರಿಸ್ತನ ಮುಂದೆ ನಾವೇನಾಗಿದ್ದೇವೆ? ಸುವಾಸನೆ ಆಗಿದ್ದೇವೆ, ಪರಿಮಳ ಆಗಿದ್ದೇವೆ ಅಂತೇಳಿ ವಾಕ್ಯ ಹೇಳುತ್ತೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಜೂನ್ 15ನೇ ತಾರೀಕೇನೋ ಇತ್ತು ಆ ವಾಕ್ಯ. ಹಲ್ಲೆಲೂಯಾ. ಪ್ರೈಸ್ ದೇವರ ಮುಂದೆ ನಾವು ಯೇಸು ಕ್ರಿಸ್ತನ ಪರಿಮಳ ಅಂದರೆ ಸುವಾಸನೆ. ಹಲ್ಲೆಲೂಯಾ. ಆ ಸುವಾಸನೆ ಆಗಬೇಕು ಹೊರತಾಗಿ ಕುಟುಂಬದಲ್ಲಿ ನಾವು ಯಾರೇ ಆಗಿರಲಿ ನಾವು ಮುಳ್ಳಾಗಿರ್ಬೇಕು. ಗಂಡ ಹೆಂಡತಿಗೆ ಮುಳ್ಳಾಗಬಾರ್ದು, ಹೆಂಡತಿ ಗಂಡನಿಗೆ ಮುಳ್ಳಾಗಬಾರ್ದು, ಅತ್ತೆ ಸೊಸೆಗೆ ಮುಳ್ಳಾಗಬಾರ್ದು, ಸೊಸೆ ಅತ್ತೆಗೆ ಮುಳ್ಳಾಗಬಾರ್ದು, ಮಗಳು ತಾಯಿಗೆ ಮುಳ್ಳಾಗಬಾರ್ದು, ತಾಯಿ ಕೂಡ ಮಗಳಿಗೆ ಮುಳ್ಳಾಗಬಾರ್ದು, ತಂದೆಗೆ ಮಗ ಮುಳ್ಳಾಗಬಾರ್ದು, ಮಗ ಕೂಡ ತಂದೆಗೆ ಮುಳ್ಳಾಗಬಾರ್ದು. ಎಲ್ಲರೂ ಕೂಡ ಸುವಾಸನೆ ಬೀರುವ ಒಂದು ಪರಿಮಳದೋಪಾದಿಯಲ್ಲಿ ನೀವು ಇರಬೇಕು ಪ್ರಿಯರೇ. ಹಲ್ಲೆಲೂಯಾ. ನೀನೇ ಸಮಸ್ಯೆಯನ್ನು ತಂದು ಹಾಕ್ಕೊಳ್ಬಾರ್ದು. ಹಲ್ಲೆಲೂಯಾ. ಬರ್ತಾ ನಾವು ದೊಡ್ಡವರಾಗ್ತಾ ಇದ್ದೀವಿ ಹೊರತಾಗಿ ಚಿಕ್ಕವರು ನಾವು ಆಗ್ತಾ ಇಲ್ಲ. ಸಮಾಜವನ್ನು ನೋಡಬೇಕು. ಸಮಾಜದಲ್ಲಿ ಎಲ್ಲರೂ ಯಾವ ರೀತಿಯಾಗಿ ಜೀವಿಸ್ತಾ ಇದ್ದಾರೆ. ಹಲ್ಲೆಲೂಯಾ. ಸಮಾಜದಲ್ಲಿ ಯಾವ ಸಮಯದಲ್ಲಿ ಯಾವ ಕಾರ್ಯಗಳು ನಡಿಬೇಕು ಆ ಕಾರ್ಯಗಳು ನಡೆದಾಗಲೇ ಆ ಒಂದು ಕುಟುಂಬ ಎನ್ನುವಂಥದ್ದು ಸರಿಯಾದ ರೀತಿಯಲ್ಲಿರೋದಕ್ಕೆ ಸಾಧ್ಯ ಆಗುತ್ತೆ ಪ್ರಿಯರೇ. ಹಲ್ಲೆಲೂಯಾ. ಕೌಟುಂಬಿಕ ವ್ಯವಸ್ಥೆಯನ್ನು ದೇವರು ಏರ್ಪಾಟು ಮಾಡಿರುವಂಥದ್ದು. ಹಲ್ಲೆಲೂಯಾ. ಕುಟುಂಬ ಕಟ್ಟಲ್ಪಡಬೇಕು. ಕುಟುಂಬ ಯೌವನ ಕಾಲ ಬಂದಂಥ ಸಮಯದಲ್ಲಿ ಮದುವೆಗೆ ಸಿದ್ಧರಾದಂಥವ್ರು ಮದುವೆ ಆಗಲಾರ್ದೇ ಇದ್ದರೆ ಯಾರನ್ನ ಬೈತಾರ್ರಿ? ತಂದೆ ತಾಯಿನ ಉಗುಳ್ತಾರೆ. ನಾವೇನು ಮನೇಲಿ ಸೇಫಾಗಿ ಇಲ್ಲ, ನಂಗೆ ಮದುವೆ ಬೇಡ, ಮಕ್ಕಳು ಬೇಡ, ಅದು ಬೇಡ, ಇದು ಬೇಡ ಅಂತೇಳಿ ಅಂದರೆ ಹೊರಗಡೆ ಇರ್ತಾರೆ ತಂದೆ ತಾಯಿ, ಕೆಲಸಕ್ಕೆ ಹೋಗಿರ್ತಾರೆ, ಅವ್ರನ್ನೇನು ಮಾಡ್ತಾರೆ? ಉಗುಳ್ತಾರೆ.
ಏನಂತ ತಗೊಳ್ತಾರೆ, ಕೈಗೆ ಬಂದ ಮಕ್ಕಳನ್ನ ಇನ್ನೂ ಮನೇಲಿ ಇಟ್ಕೊಂಡಿರಲ್ಲ, ಸ್ವಲ್ಪನ ಅರಿವೈತಾ ಇಲ್ಲ ಅಂತೇಳಿ. ಅಲ್ಲೆಲ್ಲೂಯ್ಯ. ಯಾಕಂದ್ರೆ ನಾನು ಆ ಕಡೆ ಸೇವೆಗೆ ಹೋದಾಗ ಭಾಳ ಜನರು ಏನು ಮಾಡ್ತಾರೆ, ಇದನ್ನೇ ಹೇಳ್ತಾರೆ ಸಮಸ್ಯೆ ಕೆಲವು ಜನರು. ಅಲ್ಲೆಲ್ಲೂಯ್ಯ. ಪ್ರೈಸ್ ಲಾರ್ಡ್. ಮತ್ತು ಮಕ್ಕಳಾದಂಥವ್ರು ನೀವು ತಂದೆ ತಾಯಿಗಳಿಗೆ ಎಂದಿಗೂ ಕೂಡ ಮುಳ್ಳು ಆಗಬಾರ್ದು. ಯಾವ್ಯಾವ ಕೆಲಸದಲ್ಲಿ ಯಾವ್ಯಾವ ನಡಿಬೇಕು ಅವುಗಳು ನಡೆಯುವಂಥವುಗಳು ಆಗಿರಬೇಕು ಪ್ರಿಯರೇ. ಅದರ ಸಲುವಾಗಿ ವಾಕ್ಯ ಹೇಳ್ತಾ ಇದೆ, ನೀನು ಸಮಸ್ಯೆ ಆಗಬಾರ್ದು, ನೀನೇ ಸಮಸ್ಯೆ ಆಗು. ಯಾವುದೇ ಸಮಸ್ಯೆ ಬರಲಿ ನೀನೇ ಸಮಸ್ಯೆ ಆಗಬಾರ್ದು. ಹಲ್ಲೆಲೂಯಾ. ನೀನೇ ಕುಟುಂಬಕ್ಕೆ ಮುಳ್ಳಿನೋಪಾದಿಯಲ್ಲಿ ಇರಬಾರ್ದು. ಅದರ ಸಲುವಾಗಿ ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ಜಲರಾಶಿಯನ್ನು ಹಾದು ಹೋಗುವಾಗ. ಹಲ್ಲೆಲೂಯಾ. ಜಲ ಅಂದ್ರೆ ಏನ್ರಿ? ನೀರನ್ನು ಹಾದು ಹೋಗುವಾಗ, ಅಗ್ನಿಯಲ್ಲಿ ನಡೆಯುವಾಗ ಯಾವುದು ನಿನಗೇನು ಕೇಡು ಮಾಡೋದಿಲ್ಲ. ಆದರೆ ನೀನೇ ಮನೆಗೆ ಮುಳ್ಳು ಆಗಬೇಡ, ನೀನೇ ಮನೆಗೆ ಕೆಟ್ಟದಾಗಿರ್ತಕ್ಕಂಥ ವ್ಯಕ್ತಿ ಆಗಬೇಡ. ನಿನ್ನ ತಂದೆ ತಾಯಿಗೆ ಅಥವಾ ನಿನ್ನ ಮಕ್ಕಳಿಗೆ ಅವಮಾನ ತರುವ ರೀತಿಯಲ್ಲಿ ಜೀವಿಸಬೇಡ. ಕೆಲವೊಬ್ಬರು ತಂದೆ ತಾಯಿಗಳು ಕೆಲವೊಬ್ರು ಏನು ಮಾಡ್ತಾ ಇದ್ದಾರೆ ರೀ, ಫೋನಲ್ಲಿ ತಪ್ಪಾದ ರೀತಿಯಲ್ಲಿ ತಪ್ಪಾದ ಸಂಬಂಧಗಳನ್ನು ಉಳ್ಳವರಾಗಿದ್ದಾರೆ. ಆ ರೀತಿಯಲ್ಲಿ ನೀನು ಇರಬೇಡ. ಅದರ ಸಲುವಾಗಿ ನೀವು ನ್ಯೂಸ್ ನೋಡಿದ್ರೆ ಗೊತ್ತಾಗುತ್ತೆ. ನ್ಯೂಸ್ ನೋಡ್ತೀರಾ? ಬರೀ ಸೀರಿಯಲ್ಲು ಸಿನಿಮಾಗಳು ನೋಡ್ತೀರಾ? ಟಿ ವಿ ನೋಡಬೇಡ್ರಿ ಹೆಚ್ಚಾಗಿ. ಹಲ್ಲೆಲೂಯಾ. ಸೀರಿಯಲ್ ಸಿನಿಮಾ ನೋಡಿದರೆ ಮೈಂಡ್ ಎಲ್ಲ ಬ್ಲಾಕ್ ಆಗುತ್ತೆ ನೋಡ್ರಿ. ಹಲ್ಲೆಲೂಯಾ. ದೇವ್ರು ನಂಬಿದ ಮಕ್ಕಳು ಅವೆಲ್ಲ ನೋಡಬಾರ್ದು. ಅದರಲ್ಲಿ ಏನೂ ಇಲ್ಲ, ಲೋಕದ ಆಶೆ ಭೋಗಗಳಿದ್ದ ಹೊರತಾಗಿ ಮತ್ತೆ ಬೇರೆ ಯಾವುದು ಅದರಲ್ಲಿ ಇಲ್ಲ. ದೇವ್ರ ವಾಕ್ಯ ಬರುತ್ತೆ, ಕನ್ನಡದಲ್ಲಿ ಬರುತ್ತೆ, ತೆಲುಗಲ್ಲಿ ಬರುತ್ತೆ. ನಿಮ್ಗೆ ಯಾವ ಭಾಷೆ ಅಂದ್ರೆ ಆ ಭಾಷೆಗೆ ದೇವ್ರ ವಾಕ್ಯ ಬರುತ್ತೆ. ದೇವ್ರ ವಾಕ್ಯವನ್ನು ನೀವು ಕೇಳ್ರಿ, ನೋಡ್ರಿ, ಅದು ನಿಮ್ಮ ಜೀವಿತವನ್ನು ಬೆಳಗಿಸುತ್ತೆ ಪ್ರಿಯರೇ. ಹಲ್ಲೆಲೂಯಾ. ಅನೇಕರು ಇವತ್ತು ಕೆಟ್ಟು ಹೋಗೋದಕ್ಕೆ ಕಾರಣ ಏನಂದರೆ ಟಿ ವಿಗಳೇ ಆಗಿದ್ದಾವೆ ಪ್ರಿಯರೇ. ಇವತ್ತಿನ ದಿನ ಆ ಟಿ ವಿ ಎಲ್ಲೋ ಒಬ್ಬರು ಮನೆಯಲ್ಲಿ ಇರ್ತಿದ್ವು ಆಗ, ಈಗ ಎಲ್ಲರ ಮನೆಯಲ್ಲಿ ಟಿ ವಿ ಬಂದಮೇಲೆ ಏನಾಯಿತು, ಇದು ಬಂದಮೇಲೆ ಜಗತ್ತು ಏನಾಗಿದೆ, ಕೆಟ್ಟು ಹೋಗಿದೆ. ಯೌವನ ಮಕ್ಕಳು ಏನಾಗಿದ್ದಾರೆ, ಕಂಪ್ಲೀಟಾಗಿ. ಕೆಲವೊಬ್ಬರು, ಎಲ್ಲರಲ್ಲ. ಹಲ್ಲೆಲೂಯಾ. ಒಳ್ಳೆದಿದೆ ಕೆಟ್ಟದಿದೆ, ಆದರೆ ಕೆಟ್ಟದ್ದಕ್ಕೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ಎಲ್ಲಿ ಕೊಡ್ತಾರೆ? ಈ ಸೆಲ್ ಫೋನಲ್ಲಿ ಕೊಡ್ತಾರೆ ಪ್ರಿಯರೇ. ಅದರ ಸಲುವಾಗಿ ಸತ್ಯವೇದ ಹೇಳ್ತಾ ಇದೆ ಏನಂತೇಳಿ, ಅಗ್ನಿಯ ಮಧ್ಯದಲ್ಲಿ ನೀನು ನಡೆಯುವಾಗ ಏನಾಗಲ್ಲ, ನೀನು ಕುಂದಿ ಹೋಗೋದಿಲ್ಲ. ಹಲ್ಲೆಲೂಯಾ. ಹೇಳೋದು ಅರ್ಥ ಆಗ್ತಾ ಇದೆನಾ? ನೀನು ಸಮಸ್ಯೆ ಆಗಬಾರ್ದು ಮನೆಗೆ. ಇವನನೋಪಾದಿಯಲ್ಲಿ ನೀನು ಇರಬಾರ್ದು, ಯೋಸೇಫನೋಪಾದಿಯಲ್ಲಿ ನೀನು ಇರಬೇಕು. ಎಲ್ಲಿ ಹೋದರೂ ಕೂಡ ಯೋಸೇಫ ಅಭಿವೃದ್ಧಿ ಹೊಂದಿದ, ದೇವರ ಮಾತನ್ನು ಕೇಳಿದ. ಆ ಒಂದು ದೇಶವಲ್ಲದ ದೇಶಕ್ಕೆ ಹೋದಾಗ ಅನ್ಯ ದೇವತೆಗಳಿಗೆ ಕೈ ಮುಗಿಲಿಲ್ಲ, ದೇವರ ಮಾತಿಗೆ ಕಿವಿಗೊಟ್ಟು ಜೀವಿಸಿದ. ದೇವ್ರ ವಾಕ್ಯ ಹೇಳ್ತಾ ಇದೆ, ಯೋಸೇಫನನ್ನು ದೇವರು ಅಭಿವೃದ್ಧಿಪಡಿಸಿದ ಆ ಐಗುಪ್ತ ದೇಶಕ್ಕೆ ಅರಸನ ಕೈ ಕೆಳಗಡೆ ಸೆಕೆಂಡ್, ಹಲ್ಲೆಲೂಯಾ, ಡಿಕ್ಟೇಟರ್ ಅಂತೀವಿ ನಾವು, ಸರ್ವಾಧಿಕಾರಿ ಅಂದ್ರೆ ಏನ್ರಿ? ಈಗ ಪ್ರಧಾನಮಂತ್ರಿ ಇದ್ದಾರೆ, ಎಲ್ಲ ಆತನ ಕೈಯಲ್ಲೇ, ಪ್ರಧಾನಮಂತ್ರಿ ಕೈಯಲ್ಲಿ. ಪ್ರಧಾನಮಂತ್ರಿಗಿಂತ ಹೆಡ್ ಯಾರು? ರಾಷ್ಟ್ರಪತಿ. ಆತ ಏನು? ಜಸ್ಟ್ ಆ್ಯಸ್ ಅ ರಬ್ಬರ್ ಸ್ಟ್ಯಾಂಪ್. ಹಲ್ಲೆಲೂಯಾ. ದೊಡ್ಡ ಅಧಿಕಾರನೇ, ಆದರೆ ಅಧಿಕಾರ ಚಲಾವಣೆ ಮಾಡುವಂಥದ್ದೆಲ್ಲ ಯಾರ ಕೈಯಲ್ಲಿರುತ್ತೆ? ಪ್ರಧಾನಮಂತ್ರಿ ಕೈಯಲ್ಲಿರುತ್ತೆ ಪ್ರೇಯರ್. ಹಲ್ಲೆಲೂಯಾ. ಅದರಂಗೆ ಅರಸ ನಾನು ಇರ್ತೀನಿ, ಆದರೆ ಅಧಿಕಾರ ಎಲ್ಲ ಯಾರ ಕೈ ಕೊಟ್ಟ? ಫರೋ ರಾಜ ಯೋಸೇಫನ ಕೈ ಕೊಟ್ಟ ಪ್ರೇಯರ್. ಅದರ ಸಲುವಾಗಿ ಸತ್ಯವೇದ ಹೇಳ್ತಾ ಇದೆ, ನೀನು ಮುಳ್ಳಾಗಿ ಯಾವತ್ತೂ ಕೂಡ ಕುಟುಂಬದಲ್ಲಿ ಇರಬೇಡ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಸತ್ಯವೇದ ಹೇಳ್ತಾ ಇದೆ ಏನಂತೇಳಿ, ಎಂಥ ಸಮಸ್ಯೆಗಳೇ ಬರಲಿ ದೇವರು ಮಾತ್ರ ನಮ್ಮ ಸಂಗಡ ಇದ್ದಾನಂತೇಳಿ ನಾವು ನೆನೆಸಿಕೊಳ್ಳುವವರು ಆಗಬೇಕು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಈ ಸಮಯದಲ್ಲಿ ನಾವೆಲ್ಲರೂ ಎದ್ದು ನಿಂತ್ಕೊಳ್ಳೋಣ. ಸತ್ಯವೇದ ಹೇಳ್ತಾ ಇದೆ, ದೇವ್ರ ವಾಕ್ಯ ಹೇಳ್ತಾ ಇದೆ ಏನೆಂಬುದಾಗೆಂದರೆ, ದೇವರ ಮಾತನ್ನು ಕೇಳುವಾಗ ನಿನ್ನ ಸಮಸ್ಯೆ ಯಾವುದೇ ಆಗಿರಲಿ, ಕುಟುಂಬ ಕಟ್ಟಲ್ಪಟ್ಟಿಲ್ವಾ, ಮಕ್ಕಳ ಸಂತಾನ ಭಾಗ್ಯ ಇಲ್ವಾ, ಅಯ್ಯೋ ವಯಸ್ಸಾಗಿದೆ ನನ್ನ ಮಕ್ಕಳಿಗೆ ಮದುವೆ ಕಾರ್ಯ ನಡೀತಾ ಇಲ್ವಾ, ಅಯ್ಯೋ ನನಗೆ ವಯಸ್ಸಾಗಿದೆ ಇನ್ನೂ ಕೂಡ ನನ್ನ ಮದುವೆ ಕಾರ್ಯ ನನ್ನ ತಂದೆ ತಾಯಿಗಳು ಮಾಡ್ತಾ ಇಲ್ವಾ ಅಂತೇಳಿ ಒಂದು ವೇಳೆ ನೀನು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇರುವುದೇ ಆದರೆ ಸಹೋದರ ಸಹೋದರಿ, ಸತ್ಯವೇದ ಹೇಳ್ತಾ ಇದೆ ನಿನ್ನ ಸಮಸ್ಯೆಯನ್ನು ದೇವರು 2 ಭಾಗ ಮಾಡಲಿಕ್ಕಿದ್ದಾನೆ. ಆ ಸಮಸ್ಯೆ ಮೂಲಕವಾಗಿ ನಿನಗೆ ಯಾವುದು ಕೂಡ ಕಂದಲಾರದ ಹಾಗೆ, ನಿನ್ನನ್ನು ಯಾವುದು ಕೂಡ ಮುಳುಗಿಸಲಾರದ ಹಾಗೆ ನಿನ್ನನ್ನು ಎತ್ತಿ ನಿಲ್ಲಿಸಲಿಕ್ಕಿದ್ದಾನೆ. ನಿನಗೆ ವಿರೋಧವಾಗಿರ್ತಕ್ಕಂಥ ವೈರಿಯನ್ನು ದೇವರು ಮುಳುಗಿಸಲಿಕ್ಕಿದ್ದಾನೆ. ಆ ವೈರಿ ಅನಾರೋಗ್ಯವೇ ಆಗಿರಲಿ, ಬಡತನವೇ ಆಗಿರಲಿ, ಅಶಾಂತಿಯೇ ಆಗಿರಲಿ, ಅಸಮಾಧಾನವೇ ಆಗಿರಲಿ, ಕೆಟ್ಟದಾಗಿರ್ತಕ್ಕಂಥ ಪರಿಸ್ಥಿತಿ ಆಗಿರಲಿ, ಅದು ಮುಳುಗಿ ಹೋಗುತ್ತೆ ಹೊರತಾಗಿ ನಿನ್ನನ್ನು ಮಾತ್ರ ದೇವರು ಮುಳುಗಿಸುವುದಿಲ್ಲ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವ್ರ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ಇವತ್ತು ನೀನು ಸಮಸ್ಯೆಯನ್ನು ನೋಡಬೇಡ, ಆ ಸಮಸ್ಯೆಯಿಂದ ತಪ್ಪಿಸುವಂಥ ಮಹಾದೇವರು ನನಗೋಸ್ಕರವಾಗಿ ನಿನಗೋಸ್ಕರವಾಗಿ ಇದ್ದಾನೆ. ಆ ದೇವರೇ ಯೇಸು ಕ್ರಿಸ್ತನು. ಆತನ ಹಳೆಯ ಒಡಂಬಡಿಕೆಯಲ್ಲಿ ಯೆಹೋವನು ಎಂಬುದಾಗಿ ಕರೆಯಿಸಿಕೊಂಡಿದ್ದಾನೆ. ಹೊಸ ಒಡಂಬಡಿಕೆಯಲ್ಲಿ ಆತನ ನಾಮಧೇಯ
ಯೇಸು ಕ್ರಿಸ್ತನು ಎಂಬುದಾಗಿ ಯೋಹಾನ ಬರೆದ ಸುವಾರ್ತೆ 17ನೇ ಅಧ್ಯಾಯ 11-12ನೇ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಈ ಸಮಯದಲ್ಲಿ ಆ ದೇವರ ಬಳಿಗೆ ನೀನು ಬಂದಿದ್ದೀಯಾ. ದೇವರು ನಿನ್ನನ್ನು ಕರೆದಿದ್ದಾನೆ, ಮೋಶೆಯೇ ಮೋಶೆಯೇ ಎಂಬುದಾಗಿ. ಯಾವ ರೀತಿಯಾಗಿ ಮೋಶೆಯನ್ನು ಕರೆದನು ಅದೇ ರೀತಿಯಾಗಿ ನಿಮ್ಮ ಪ್ರತಿಯೊಬ್ಬರನ್ನ ದೇವರು ಕರಿತಾ ಇದ್ದಾನೆ. ನೀನು ಸಮಸ್ಯೆಗೆ ಅಂಜಬೇಡ, ಭಯಪಡಬೇಡ. ಅಯ್ಯೋ, ಎಷ್ಟೋ ದಿವಸಗಳಾಯ್ತು ನೀನು ರಕ್ಷಣೆ ಹೊಂದಿ ನಿನ್ನ ಕುಟುಂಬದವ್ರನ್ನ ರಕ್ಷಣೆ ಮಾರ್ಗದಲ್ಲಿ ನಡೆಸಿದ್ದೀಯಾ. ಎಷ್ಟೋ ದಿವಸಗಳಾಯ್ತು ನೀನು ರಕ್ಷಣೆ ಹೊಂದಿ ದೇವರ ಮೇಲುಗಳನ್ನು ಅನುಭವಿಸಲಾರದ ಸ್ಥಿತಿಯಲ್ಲಿ, ಕುಂಠಿತವಾದಂಥ ಸ್ಥಿತಿಯಲ್ಲಿ ನೀನು ಜೀವಿಸ್ತಾ ಇದ್ದೀಯಾ. ಒಂದು ಸಾರಿ ಆಲೋಚನೆ ಮಾಡು ಪ್ರಿಯಳೇ. ದೇವರ ವಾಕ್ಯ ಹೇಳ್ತಾ ಇದೆ ಏನೆಂಬುದಾಗಿ ಅಂದರೆ, ದೇವರು ನಿನ್ನನ್ನು ಎಂದಿಗೂ ಅಪಜಯ ಪಡಿಸುವುದಿಲ್ಲ. ದೇವರು ಎಂದಿಗೂ ನಿನ್ನನ್ನು ಕೈ ಬಿಡುವುದಿಲ್ಲ. ದೇವರು ನಿನ್ನನ್ನು ತೊರೆಯುವುದಿಲ್ಲ, ಮರೆಯುವುದಿಲ್ಲ. ಒಂದು ವೇಳೆ ಎತ್ತ ತಾಯಿಯಾದರೂ ತನ್ನ ಮಕ್ಕಳನ್ನು ಮರೆಯಬಹುದು. ಆದರೆ ದೇವ್ರ ವಾಕ್ಯ ಹೇಳ್ತಾ ಇದೆ, ನಾನು ನಿನ್ನನ್ನು ಅಂಗೈಗಳಲ್ಲಿ ಚಿತ್ರಿಸಿಕೊಂಡಿದ್ದೇನೆ ಎಂಬುದಾಗಿ. ಹಾಲೆಲೂಯ. ಅಷ್ಟು ಒಳ್ಳೆ ದೇವರು ನನ್ನ ದೇವರಾಗಿದ್ದಾನೆ ಪ್ರಿಯರೇ, ನಿನ್ನ ದೇವರಾಗಿದ್ದಾನೆ, ನಮ್ಮೆಲ್ಲರ ದೇವರಾಗಿದ್ದಾನೆ. ಆ ದೇವರು ಕೈ ಬಿಡಲಾರದ ದೇವರಾಗಿದ್ದಾನೆ. ನೀವು ಸಮಯದಲ್ಲಿ ಯಾವುದು ನಿನ್ನನ್ನು ಆಳ್ತಾ ಇದೆ, ಯಾವ ಒಂದು ಕೆಟ್ಟ ಮನಸ್ಥಿತಿ ನಿನ್ನನ್ನು ಆಳ್ತಾ ಇದೆ, ಕುಟುಂಬಕ್ಕೆ ಮುಳ್ಳುಗೋಲಾಗಿದ್ದೀಯಾ ಅಥವಾ ಸುವಾಸನೆಯುಳ್ಳ ಮಲ್ಲಿಗೆ ಆಗಿದ್ದೀಯಾ, ಒಂದು ಸಾರಿ ನಿನ್ನನ್ನು ನೀನು ಪರೀಕ್ಷೆ ಮಾಡ್ಕೋ. ಬರ್ತಾ ಯಾರು ಕೂಡ ಚಿಕ್ಕವರು ಆಗೋದಿಲ್ಲ. ನಾವೆಲ್ಲರೂ ಬೆಳೆಯುವವರು ಆಗಬೇಕು, ದೇವರಲ್ಲಿ ಬೆಳೆಯುವಂಥವ್ರು ಆಗಬೇಕು, ದೇವರ ವಾಕ್ಯದಲ್ಲಿ ಬೆಳೆಯುವಂಥವ್ರು ಆಗಬೇಕು ಪ್ರಿಯರೇ. ಹಾಲೆಲೂಯ. ಸ್ತೋತ್ರ ಕರ್ತನೆ, ಪರಿಶುದ್ಧನಾದ ದೇವರೇ, ಪರಲೋಕ ತಂದೆ, ನಮ್ಮ ಸಂಗಡ ಇಷ್ಟೊತ್ತು ಮಾತಾಡಿದ್ದಕ್ಕಾಗಿ ಸ್ತೋತ್ರ. ಹೌದು ಸ್ವಾಮಿ, ನಿನ್ನ ಮಾತನ್ನು ಕೇಳುವಾಗ ಅದು ಸಮಸ್ಯೆ ಎಂತಹದ್ದೇ ಆಗಿರಲಿ, ಆ ಸಮಸ್ಯೆಯನ್ನು 2 ಭಾಗ ಮಾಡುವ ದೇವರು ನೀನಾಗಿದ್ದೀಯಪ್ಪ. ಆ ಮರಣಕರವಾದಂಥ ಪರಿಸ್ಥಿತಿ ಬಂದಾಗ ಸ್ವಾಮಿ, ನೀನು ಆ ಕೆಂಪು ಸಮುದ್ರವನ್ನು ಇಬ್ಬಾಗಿಸಿ ಶತ್ರುವನ್ನು ಮುಳುಗಿಸಿದ್ದೀಯಲ್ಲ, ಎಷ್ಟು ಒಳ್ಳೆ ದೇವರು ನೀನಾಗಿದ್ದೀಯಪ್ಪ. ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಇಲ್ಲಿ ಕೂಡಿ ಬಂದಿರತಕ್ಕಂಥ ಎಲ್ಲ ನಿನ್ನ ಮಕ್ಕಳನ್ನು ಆಶೀರ್ವಾದ ಮಾಡು. ಯಾವ ವಿಷಯದಲ್ಲಿ ಇವರು ನಿನ್ನ ಮುಂದೆ ಮನವಿ ಇಟ್ಟಿದ್ದಾರೋ ಅವೆಲ್ಲಗಳನ್ನು ಆಲಿಸಯ್ಯ, ಅಂಗೀಕರಿಸಯ್ಯ, ನೆರವೇರಿಸು, ಬಿಡುಗಡೆಯನ್ನು ಅನುಗ್ರಹ ಮಾಡು. ಎಲ್ಲ ರೀತಿಯಿಂದಲೂ ಸೌಖ್ಯತೆ ಕೊಟ್ಟು ನೀನು ನಡೆಸ್ತಾ ಬರಬೇಕೆಂಬುದಾಗಿ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಬಂದಿರತಕ್ಕಂಥ ಇವರ ಕುಟುಂಬದವರನ್ನ, ಮಕ್ಕಳನ್ನ, ಮುಂದೆ ಆಗಬೇಕಾಗಿರುವಂಥ ಎಲ್ಲ ಶುಭ ಕಾರ್ಯಗಳನ್ನು ನೀನೇ ನೆರವೇರಿಸು. ಯಾವುದು ಸಮಸ್ಯೆಯಲ್ಲ, ಇವತ್ತು ಎಲ್ಲ ಸಮಸ್ಯೆಯಿಂದ ಬಿಡುಗಡೆ ಎಂಬುದಾಗಿ ಮಾತಾಡಿದ್ದೀಯಾ. ಹೌದು ಸ್ವಾಮಿ, ನಿನ್ನ ಮಾತನ್ನು ಕೇಳಿದ್ದಾರೆ. ಎಲ್ಲ ಕೆಟ್ಟ ಮನಸ್ಥಿತಿಯನ್ನು ತೆಗೆದಾಕಯ್ಯ, ವಲಸಾದ ಕಾರ್ಯಗಳೆಲ್ಲ ನೀಗಿಸಾಕಯ್ಯ. ಸಂಪೂರ್ಣವಾದ ಬಿಡುಗಡೆ ಕೊಟ್ಟಿದ್ದಕ್ಕಾಗಿ ನಿನಗೆ ಅನಂತ ಕೃತಜ್ಞತಾ ಸ್ತೋತ್ರಗಳನ್ನು ಸಲ್ಲಿಸುತ್ತಾ, ದೇವರೇ ನೀನು ನಮ್ಮನ್ನು ಕರೆದಿದ್ದೀಯಾ. ಉನ್ನತವಾಗಿ ನಾವು ಇರುವುದಕ್ಕಾಗಿ ಯಾವುದು ಕೂಡ ನಮಗೆ ಅಸಾಧ್ಯವಲ್ಲ. ಯಾಕಂದರೆ ನೀನು ನಮ್ಮ ಸಂಗಡ ಇದ್ದೀಯಾ. ಎಲ್ಲ ಕಾರ್ಯಗಳು ಸಾಧ್ಯಗೊಳಿಸುವಂಥ ದೇವರು ನೀನಿದ್ದೀಯಾ. ಹೌದು ಸ್ವಾಮಿ, ಅದಕ್ಕೆ ನಾವು ಕಿವಿಗೊಟ್ಟವರಾಗಿ ಜೀವಿಸಲಿಕ್ಕೆ ಆಗುವಾಗೆ ಸಹಾಯ ಮಾಡಿ ನಡೆಸಬೇಕೆಂಬುದಾಗಿ ಪ್ರತಿಯೊಬ್ಬರನ್ನು ಸ್ವಾಮಿ ಈ ಸಮಯದಲ್ಲಿ ದರ್ಶಿಸಿದ್ದಕ್ಕಾಗಿ ಸ್ತೋತ್ರ, ಮುಟ್ಟಿದ್ದಕ್ಕಾಗಿ ಸ್ತೋತ್ರ, ತಾಕಿದ್ದಕ್ಕಾಗಿ ಸ್ತೋತ್ರ. ಇವರಲ್ಲಿ ಇನ್ನು ಯಾರು ಸ್ವಾಮಿ ನಿನ್ನ ಮಕ್ಕಳಾಗಿಲ್ವೋ ಅವರು ಕೂಡ ನಿನ್ನ ಮಕ್ಕಳಾಗಿ ಸ್ವಾಮಿ ಈ ಲೋಕದ ಯಾತ್ರೆ ಮುಗಿಸಿದ ನಂತರ ಸ್ವಾಮಿ ನಿನ್ನಲ್ಲಿ ಬಂದು ಸೇರಿಕೊಳ್ಳುವ ಒಂದು ಮಹಾಭಾಗ್ಯವನ್ನು, ಮಹತ್ತರ ಭಾಗ್ಯವನ್ನು, ಬಂಗಾರದ ಪಟ್ಟಣ ಪರಲೋಕವನ್ನು ಸ್ವಾಧೀನ ಮಾಡಿಕೊಳ್ಳುವಂಥ ಸ್ಥಿತಿ ಉಂಟಾಗಲಿ ಎಂಬುದಾಗಿ ಬೇಡಿದ್ದೆಲ್ಲ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸರ್ಪಿಸಿ ಹೊಂದಿದ್ದೇವೆ ಪರಮ ತಂದೆ. ನಮ್ಮ ತಂದೆಯಾದ ದೇವರ ಶಾಶ್ವತವಾದ ಪ್ರೀತಿ, ಕುಮಾರನಾಗಿ ಬಂದಿರುವ ಯೇಸು ಕ್ರಿಸ್ತನ ಶಾಶ್ವತವಾದ ಕೃಪೆಯು, ಪರಿಶುದ್ಧಾತ್ಮ ದೇವರ ಶಾಶ್ವತವಾದ ಅನ್ಯತೆ ನಡೆಸುವಿಕೆ, ಅಲಂಕರಿಸುವಿಕೆ, ಕೂಡಿ ಬಂದಿರುವ ಇವರ ಸಂಗಡಲು, ಸಕಲ ಸದ್ಭಕ್ತರ ಸಂಗಡಲು, ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ಮನುಷ್ಯರ ಸಂಗಡಲು ಸದಾಕಾಲ ನೆಲೆಯಾಗಿರಲಿ ಸ್ವಾಮಿ. ಆಮೇನ್. ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳು ಲಯ. ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳು ಲಯ. ಯೇಸು ಪ್ರಭು ರಕ್ತಕ್ಕೆ ಸಂಪೂರ್ಣ ವಿಜಯ, ಸಕಲ ಪಾಪಗಳಿಗೆ ಅನಂತ ಕಾಲ ನಾಶನ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಸ್ತೋತ್ರಂ, ಸ್ತೋತ್ರಂ, ಸ್ತೋತ್ರಂ. ಆಮೇನ್, ಆಮೇನ್. ಇಂಥ ಒಳ್ಳೆ ಸಮಯದಳು ಯೇಸುವೇ ಬಳಿ ಬಂದೆವು.